ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಮಾನವನ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್ ಅಂತ ಹೇಳಿ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ್ರಿ. ಪ್ರತಿಯೊಂದು PC2KS ಎಕ್ಸಾಮ್ ಯೂಸ್ ಆಗುವಂತದನ್ನ ಡಿಸ್ಕಸ್ ಮಾಡೋಣ. ನೋಡ್ರಿ, ಜೀರ್ಣಾಂಗ ವ್ಯವಸ್ಥೆ ಅಂತಂದ್ರೆ ಏನಪ್ಪಾ ಅಂದ್ರ ಸಂಕೀರ್ಣವಾದ ಆಹಾರವನ್ನ ಸಂಕೀರ್ಣ ಅಂತಂದ್ರೆ ಏನ ಕಾಂಪ್ಲೆಕ್ಸ್ ಸಂಕೀರ್ಣವಾದ ಆಹಾರವನ್ನ ಸರಳ ರೂಪಕ್ಕೆ ಅಂತಂದ್ರೆ ಸರಳ ರೂಪಕ್ಕೆ ಪರಿವರ್ತಿಸುವಂತಹ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರ್ರಿ? ಜೀರ್ಣಾಂಗ ವ್ಯವಸ್ಥೆ ಅಂತ ಕರೀತಾರೆ. ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತಾರೆ. ಈಗ ನಾವು ತಿಂದ ಆಹಾರ ನಾವು ಆಹಾರವನ್ನ ರೊಟ್ಟಿ ಆಗಿರ್ಬೋದು, ಚಪಾತಿ, ಹಿಂಗೇನ್ ಆ ಅನ್ನವನ್ನ ಏನ್ ತಿಂತಾವಲ್ಲ, ಅದೇನ್ ಮಾಡಲ್ಪ ಅಂತಂದ್ರೆ ನಮ್ಮ ದೇಹದ ಭಾಗಗಳು ಅವನ್ನ ಡೈರೆಕ್ಟ್ ಆಗಿ ಏನ್ ಮಾಡಲ್ರಿ, ಬಳಸಿಕೊಳ್ಳುವುದಿಲ್ಲ. ಶಕ್ತಿ ಉತ್ಪಾದನೆಗೆ ಬಳಸಿಕೊಳ್ಳುವುದಿಲ್ಲ. ಅವಕ್ಕೆ ಏನ್ ಬೇಕಪ್ಪ ಅಂತಂದ್ರ ಪ್ರೋಟೀನ್, ವಿಟಮಿನ್ ಹಿಂಗ್ ಡಿವೈಡ್ ಆಗಿ ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ಬೇಕ್ರಿ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಆಹಾರವನ್ನ ನಮ್ಮ ದೇಹ ಏನಾಕತ್ರಿ, ಜೀರ್ಣ ಮಾಡ್ಕೊಂತ ಹೋಗುತ್ತ. ಹಂಗ ಆಹಾರದಲ್ಲಿ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಭಾಗಗಳನ್ನ, ಪ್ರತಿಯೊಂದು ಭಾಗಗಳನ್ನ ಏನ್ ಮಾಡಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಕೊಂತ ಹೋಗಿ ಅಲ್ಲಿ ಯಾವ್ಯಾವ ಕಿಣ್ವಗಳು ಬರ್ತಾವು, ಯಾವ್ಯಾವ ಎಂಜೈಮ್ಗಳು ಬರ್ತಾವು, ಎಲ್ಲಾನು ನೋಡ್ಕೊಂತ ತಗೊಂಡು ನೋಡ್ರಿ. ಈ ಆಹಾರ ಸಂಕೀರ್ಣ ರೂಪದಿಂದ ಸರಳ ರೂಪಕ್ಕೆ ಪರಿವರ್ತನೆ ಆಗ್ಬೇಕಪ್ಪ ಅಂತಂದ್ರ ಯಾವ್ಯಾವ ಯೂಸ್ ಆಕಾವ ಅಂತಂದ್ರ ಕಿಣ್ವ ಅಂದ್ರ ಏನ್ರಿ, ಎಂಜೈಮ್, ಆಮೇಲೆ ರಸಗಳು ಅಂದ್ರ ಜ್ಯೂಸ್. ನಾ ಹೇಳ್ತೇನೆ ನಿಮ್ಗ, ಬೈಲ್ ಜ್ಯೂಸ್ ಅದು ಅವೆಲ್ಲ ಬರ್ತಾವು, ಜ್ಯೂಸ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ಹಾರ್ಮೋನ್ಸ್. ಇವೆಲ್ಲ ಏನಪ್ಪಾ ಅಂತಂದ್ರ ಆಹಾರವನ್ನ ಸರಳ ರೂಪಕ್ಕೆ ಪರಿವರ್ತಿಸಲು ಯೂಸ್ ಆಕಾವ್. ಏನಿವ ಕಿಣ್ವ ಅಂತಂದ್ರೆ ಏನ, ಹಾರ್ಮೋನ್ಸ್ ಅಂದ್ರೆ ಏನ, ನಾವ್ ಏನ್ ಮಾಡಿದ್ವಪ್ಪ ಅಂದ್ರ ಗ್ಲ್ಯಾಂಡ್ ಅನ್ನುವಂತಹ ಚಾಪ್ಟರ್ ಅನ್ನ ನೋಡಿದ್ವು, ಗ್ರಂಥಿ ಅನ್ನುವಂತ ಕಂಪ್ಲೀಟ್ ಚಾಪ್ಟರ್ ಅನ್ನ ನೋಡಿದ್ವು. ಆ ಗ್ರಂಥಿ ಒಳಗೆ ಏನ್ ಬರ್ತಾವಪ್ಪ ಅಂತಂತಂದ್ರ ನೋಡ್ರಿ, ಗ್ರಂಥಿ ಒಳಗೆ ಏನ್ ಬರ್ತದಂತಂದ್ರ ನಾಳ ಗ್ರಂಥಿ ಅಂತಂದ್ರೆ ಇಂಗ್ಲಿಷ್ನಾಗ ಏನಂತಾರ್ರಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್. ಆಮೇಲೆ ನಿರ್ನಾಳ ಗ್ರಂಥಿ ಅಂತ ಬರ್ತೈತಿ. ನಿರ್ನಾಳ ಗ್ರಂಥಿ ಅಂತಂದ್ರ ಎಂಡೋಕ್ರೈನ್ ಗ್ಲ್ಯಾಂಡ್. ಈ ಗ್ಲ್ಯಾಂಡ್ ಅನ್ನೋದು ಏನ್ರಿ, ಗ್ರಂಥಿ ಅನ್ನೋದು ಒಂದು ಜೀವಕೋಶಗಳ ಸಮೂಹ. ಈ ಆಹಾರವನ್ನ ಅಥವಾ ಚಯಾಪಚಯ ಕ್ರಿಯೆಯಲ್ಲಿ ಆಹಾರವನ್ನ ಸರಳ ರೂಪಕ್ಕೆ ತರುವಲ್ಲಿ ಏನ್ ಮಾಡ್ತಾ ಅಂದ್ರೆ ರಾಸಾಯನಿಕಗಳನ್ನ ರಿಲೀಸ್ ಮಾಡ್ತದ್ರಿ ಗ್ರಂಥಿ. ಆ ರಾಸಾಯನಿಕಗಳನ್ನ ಏನಂತ ಕರೀತಾರೋ, ಕಿಣ್ವ, ಎಂಜೈಮ್, ಆಮೇಲೆ ನೆಕ್ಸ್ಟ್ ಇದು ಜೊಲ್ಲು, ಹಿಂಗೆಲ್ಲ ಲಾಲಾರಸ ಇವನ್ನೆಲ್ಲ ಕರೀತಾರ. ಈ ನಾಳ ಗ್ರಂಥಿ ಅಂತ ಅಂದ್ರೆ ಏನಪ್ಪಾ, ಇದಕ್ಕ ಒಂದ್ ಸಪರೇಟ್ ಪೈಪ್ ಇರ್ತದ್ರಿ. ಇದಕ್ಕ ಅಂದ್ರ ಇದೇನ್ ಗ್ರಂಥಿ ರಿಲೀಸ್ ಮಾಡ್ತದಲ್ಲ ಕೆಮಿಕಲ್ ಅನ್ನ ಅಥವಾ ರಾಸಾಯನಿಕನ್ನ, ಇದೇನ್ ಆಕಾವ ಅಂತಂದ್ರ ಪೈಪ್ ಮೂಲಕ ದೇಹದ ಇತರ ಭಾಗಗಳಿಗೆ ಹೋಗತ್ರಿ. ಒಂದ್ ಸಪರೇಟ್ ಪೈಪ್ಲೈನ್ ಇರ್ತದ್ರಿ ಇದಕ್ಕ. ಎದಕ್ಕ? ನಾಳ ಗ್ರಂಥಿಗಳಿಗೆ. ಅದ ಉದಾಹರಣೆ ಅಂತಂತಂದ್ರ ನೋಡ್ರಿ, ಲಾಲಾರಸ ಅಥವಾ ಬೆವರು. ಇದೇನ್ ಲಾಲಾರಸ ಗ್ರಂಥಿಗಳಿಂದ, ಸಲೈವರಿ ಗ್ಲ್ಯಾಂಡ್ ದಿಂದ ರಿಲೀಸ್ ಆಕತಿ. ಅದೇನ್ ಲಾಲಾರಸ ರಿಲೀಸ್ ಆಕತ್ತಲ್ರಿ, ಅದೊಂದು ಪೈಪ್ ಮೂಲಕ ಏನಾಕತ್ತಂತಂದ್ರ ನಮ್ಮ ನಾಲಿಗೆಗೆ ಬರದ್ರ. ಅದು ನಾಲಿಗೆಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಒಂದು ಪೈಪ್ ಲೈನ್ ಮೂಲಕ. ಅದೇ ರೀತಿ ಈಗ ಬೆವರು ಬರತೈತಿ ಅಂತ ಹೇಳ್ತೀವಿ, ಬೆವರು ಗ್ರಂಥಿಗಳ ಮೂಲಕ ಬೆವರು ಬರತೈತಿ. ಆ ಬೆವರು ಏನಪ್ಪಾ ಅಂತಂದ್ರೆ ಒಂದು ಪೈಪ್ ಮೂಲಕನ ಬರ್ತಿರ್ತೈತ್ರಿ. ಹಿಂಗ್ ಪೈಪ್ ಸಿಸ್ಟಮ್ ಹೊಂದಿತ್ತಂತಂದ್ರೆ ಏನ್ರಿ, ನಾಳ ಗ್ರಂಥಿ ಅಂದ್ರೆ ಡಕ್ಟ್ ಅನ್ನಂಗಿದ್. ಅದ ನಿರ್ನಾಳ ಗ್ರಂಥಿ ಅಂತಂದ್ರೆ ಏನ್ರಿ, ಅದಕ್ಕೆ ನಾಳ ಇರಂಗಿಲ್ಲ. ಅದಕ್ಕೆ ಇಂಗ್ಲಿಷ್ನಾಗ ಏನಂತಾರು, ಡಕ್ಟಲೆಸ್ ಅಂತೇಳಿ ಕರೀತಾರ. ಇದಕ್ಕೆ ಎಂಡೋಕ್ರೈನ್ ಅಂದ್ರೆ ಇದು ಮತ್ ನಾಳ ಇಲ್ಲ ಅಂದ್ರೆ ಸಪರೇಟ್ ಪೈಪ್ಲೈನ್ ಇಲ್ಲ ಇದಕ್ಕೆ. ಮತ್ ಇವು ರಿಲೀಸ್ ಮಾಡಿದಂತ ರಾಸಾಯನಿಕಗಳು ಹೆಂಗ್ ಹೋಗ್ತಾವಪ್ಪ ಅಂತಂದ್ರ ರಕ್ತದ ಮೂಲಕ ಹೋಗುತ್ತವೆ. ಯಾವ್ದ? ನಿರ್ನಾಳ ಗ್ರಂಥಿ. ಉದಾಹರಣೆ ಯಾವ ಬರ್ತಾವಪ್ಪ ಅಂತಂದ್ರ ಎಲ್ಲಾ ನೋಡ್ರಿ, ಈಗ ಪಿಟ್ಯೂಟರಿ ಗ್ಲ್ಯಾಂಡ್, ಆಮೇಲೆ ಥೈರಾಯ್ಡ್ ಗ್ಲ್ಯಾಂಡ್, ಇವೆಲ್ಲಾನು ಏನ್ ಬರ್ತಾವಪ್ಪ ಅಂತಂದ್ರ ನಿರ್ನಾಳ ಗ್ರಂಥಿ ಬರ್ತಾವ. ಅಂದ್ರೆ ಈಗ ಸಪರೇಟ್ ಪೈಪ್ ಇರಂಗಿಲ್ಲ, ಇವು ರಕ್ತದ ಮೂಲಕನ ರಿಲೀಸ್ ಮಾಡ್ತಾವ. ಈ ನಿರ್ನಾಳ ಗ್ರಂಥಿ ರಿಲೀಸ್ ಮಾಡುವಂತ ರಾಸಾಯನಿಕಗಳನ್ನ ಏನಂತ ಕರಿತಾವಪ್ಪ ಅಂತಂದ್ರ ಹಾರ್ಮೋನ್ಸ್. ಇದೊಂದ ನೋಡ್ರಿ, ನೆನ್ಪಿಟ್ಕೊಂಡ್ಬಿಡ್ರಿ. ಈ ನಿರ್ನಾಳ ಗ್ರಂಥಿಯಿಂದ ರಿಲೀಸ್ ಆಗುವಂತ ರಾಸಾಯನಿಕ ಅಂದ್ರ ಹಾರ್ಮೋನ್ಸ್ ರೀ. ಉಳಿಕಿದ್ದೆಲ್ಲಾನು ಯಾವಗಳಿಂದ ರಿಲೀಸ್ ಆಕಾವ್ರಿ? ಈ ನಾಳ ಗ್ರಂಥಿಯಿಂದ. ಅಂದ್ರ ಎಂಜೈಮ್ ಆಗಿರ್ಬೋದು, ಬೆವರು ಆಗಿರ್ಬೋದು,
ಜೊಲ್ಲು ಇವೆಲ್ಲ ಎಲ್ಲಿಂದ ರಿಲೀಸ್ ಆಗತ್ತಪ್ಪ ಅಂತಂದ್ರೆ ನಾಳ ಗ್ರಂಥಿಯಿಂದ. ಈ ನಿರ್ನಾಳ ಗ್ರಂಥಿಯಿಂದ ರಿಲೀಸ್ ಆಗುವಂತದ್ದು ಒಂದೇ ಯಾವ್ದಪ್ಪ ಅಂತಂದ್ರ ಹಾರ್ಮೋನ್ಸ್, ನೆನ್ಪಿಟ್ಕೊಂಡ್ಬಿಡ್ರಿ. ಆಮೇಲೆ ಇನ್ನೊಂದು ನೋಡಿದ್ದು ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳಿ ನೋಡಿದ್ದು. ಈ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತಂದ್ರೆ ಏನ್ರಿ, ಅದ್ರೊಳಗೆ ಪೈಪು ಇರ್ತತಿ, ಒಂದಷ್ಟ ಪೈಪ್ ಮೂಲಕ ಬಿಡ್ತತಿ, ಇನ್ನೊಂದಷ್ಟನ್ನ ಪೈಪ್ ರಕ್ತದ ಮೂಲಕ ಬಿಡತಿ. ಅದ್ ಯಾವ್ದಪ್ಪ ಅಂತಂದ್ರ ಪ್ಯಾಂಕ್ರಿಯಾಸ್ ಅಂತ ಹೇಳಿ ನೋಡಿದ್ದು, ಅಂದ್ರ ಮೆದೋಜೀರಕ ಗ್ರಂಥಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಗ್ರಂಥಿ ಬಗ್ಗೆ ಕಂಪ್ಲೀಟ್ ಚಾಪ್ಟರ್ ನೋಡಿದ್ದು. ಈಗ ಹಂಗ ನೋಡಿದ್ರೆ ಮ್ಯಾಗ್ ನೋಡಿದ್ದು ಅಂತ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವೆಲ್ಲ ಏನ್ ಮಾಡ್ತಾವ್ರಿವ, ಈ ಗ್ರಂಥಿಗಳು ರಿಲೀಸ್ ಮಾಡುವಂತ ಹಾರ್ಮೋನ್ ಆಗಿರ್ಬೋದು, ಎಂಜೈಮ್ ಆಗಿರ್ಬೋದು, ಆಹಾರವನ್ನ ಸಂಕೀರ್ಣ ರೂಪದಿಂದ ಸರಳ ರೂಪಕ್ಕೆ ತರುವಲ್ಲಿ ಸಹಾಯವಾಗುತ್ತವ. ಆಹಾರವನ್ನ ಸಂಕೀರ್ಣ ರೂಪದಿಂದ ಸರಳ ರೂಪಕ್ಕೆ ತರಲು ಸಹಾಯಕವ. ಈಗ ನೋಡ್ರಿ, ಮೊದಲು ಏನಪ್ಪಾ ಅಂತಂದ್ರ ಈ ಆಹಾರ ನಮ್ ಬಾಯಿ ಮೂಲಕ ಬರ್ತದಲ್ರಿ, ಆ ಬಾಯಿ ಒಳಗ್ ಬರುವಂತ ಪ್ರೊಸೆಸ್ ಏನಂತ ಕರಿತಾರಪ್ಪ ಅಂದ್ರ ಒಣ್ಣಕ್ಕೆ ಬರೋ ಬಾಯಿ ಮೂಲಕ ಇಂಜೆಕ್ಷನ್ ಅಂತ ಕರೀತಾರ. ಇಂಜೆಕ್ಷನ್ ಅಂತಂದ್ರೆ ಏನ್ರಿ, ಸೇವನೆ. ಇದನ್ನ ಎಕ್ಸಾಮ್ ದಾಗ ಕೇಳಿದಾರ್ರಿ, ಕ್ರೋನಾಲಜಿಕಲ್ ಆರ್ಡರ್ ಆಫ್ ಡೈಜೆಷನ್ ಇನ್ ದ ಹ್ಯೂಮನ್ ಅಂತ ಹೇಳಿ. ಅಂದ್ರ ಸರಿಯಾದ ಕ್ರಮ, ಮಾನವನ ಜೀರ್ಣ ವ್ಯವಸ್ಥೆಯಲ್ಲಿನ ಸರಿಯಾದ ಕ್ರಮ ಅಂತ ಹೇಳಿ ಕೇಳಿದಾರ. ಅವ್ರು ಇಂಗ್ಲಿಷ್ನ್ಯಾಗ ಕೊಟ್ಟಾರ ಹಿಂಗ, ಅಂದ್ರ ಇಂಜೆಕ್ಷನ್ ಅಂತ ಹೇಳಿ ಕೊಟ್ಟಾರ. ಹಿಂಗ ನೆನ್ಪಿಟ್ಕೋರಿ ನೀವು. ಇಂಜೆಕ್ಷನ್ ಅಂತಂದ್ರೆ ಏನ್ರಿ, ಸೇವನೆ. ಈ ಸೇವನೆ ಆದ್ಮೇಲೆ ಏನಾಗತ್ತಪ್ಪ ಅಂದ್ರ ಆಹಾರವನ್ನ ಬಾಯಿ ಮೂಲಕ ಸೇವನೆ ಮಾಡ್ತಾವ. ಸೇವನೆ ಆದ್ಮೇಲೆ ಏನಾಗತ್ರಿ, ದೇಹದ ಒಳಗ ಡೈಜೆಷನ್ ಆಗತ್ತ, ಅಂದ್ರ ಜೀರ್ಣಕ್ರಿಯೆ ಆಗತ್ತ. ಆಮೇಲೆ ಆ ಜೀರ್ಣಕ್ರಿಯೆ ಆಗಿದಂತ ಆಹಾರವನ್ನ ಹೀರ್ಕೋತತ್ ನಮ್ಮ ದೇಹದ ಭಾಗಗಳು. ಅದಕ್ಕೇನಂತಾರ್ರಿ, ಅಬ್ಸಾರ್ಪ್ಷನ್ ಅಂತ ಹೇಳಿ ಕರೀತಾರ, ಹೀರಿಕೆ. ಆಮೇಲೆ ಏನಾಗತ್ರಿ, ಆ ಹೀರಿಕೊಂಡಂತ ಆಹಾರದಲ್ಲಿರುವಂತ ಖನಿಜಾಂಶಗಳು, ಪ್ರೋಟೀನ್ಗಳು ಏನಕ್ಕಾವ್ರಿ, ರಕ್ತಕ್ಕೆ ಸಪ್ಲೈ ಆಕಾವ್. ಅಂದ್ರ ಅದಕ್ಕೇನಂತಾರ್ರಿ, ಸ್ವಾಂಗೀಕರಣ ಅಂತಾರ ಕನ್ನಡದಾಗ, ಅಥವಾ ಅಸಿಮಲೇಷನ್. ಇನ್ನೊಂದೇನಪ್ಪಾ ಅಂತಂದ್ರ ರಕ್ತಗತ ಅಂತ ಕರೀತಾರ. ಆಮೇಲೆ ಏನಪ್ಪಾ ಅಂತಂದ್ರೆ ಎಜೆಷನ್. ಅದೇನ್ ಡೈಜೆಷನ್ ಆಗಿರಂಗಿಲ್ಲಲ್ಲ, ಉಳಿಕಿದ ಭಾಗ ಏನ್ ಹೊರ ಹೋಗುತ್ತಲ್ಲ, ಅದಕ್ಕೇನಂತಾರ್ರಿ ಎಜೆಷನ್ ಅಂತ ಕರೀತಾರ, ಅಂದ್ರ ವಿಸರ್ಜನೆ. ಹಿಂಗ್ ಕ್ರೋನಾಲಜಿಕಲ್ ಆರ್ಡರ್ ಕೇಳಿದ ನೋಡ್ರಿ ನಾವು ಎಕ್ಸಾಮ್ ಒಳಗ. ಏನಪ್ಪಾ ಒಣ್ಣಕ್ಕೆ ಯಾವ್ದು ಬರ್ತೈತ್ರಿ, ಇಂಜೆಕ್ಷನ್. ಅದಾದ್ಮೇಲೆ ಆಹಾರ ಏನಾಗತ್ರಿ, ಡೈಜೆಷನ್ ಆಗತ್ತ. ಇಂಜೆಕ್ಷನ್ ಅಂತಂದ್ರೆ ಏನ್ರಿ, ಸೇವನೆ. ಡೈಜೆಷನ್ ಅಂತಂದ್ರೆ ಏನ್ರಿ, ಜೀರ್ಣಕ್ರಿಯೆ. ನೆಕ್ಸ್ಟ್ ಡೈಜೆಷನ್ ಆಗುವಂತ ಆಹಾರ ಏನಾಗತ್ರಿ, ಹೀರಿಕೆ ಆಗತ್ತ. ಅದಕ್ಕೇನಂತಾರು ಎಬ್ಸಾರ್ಪ್ಷನ್ ಅಂತ ಕರೀತಾರ. ಇದನ್ನ ಎಕ್ಸಾಮ್ ದಾಗ ಕೇಳಿದಾನ, ನೆನಪಿಟ್ಕೋರಿ. ಆಮೇಲೆ ಏನಪ್ಪಾ ಅಂದ್ರ ಸ್ವಾಂಗೀಕರಣ, ಅಥವಾ ಇಂಗ್ಲಿಷ್ನಾಗ ಏನಂತಾರು ಅಸಿಮಲೇಷನ್. ಸ್ವಾಂಗೀಕರಣ ಆದ್ಮೇಲೆ ಏನಾಗತ್ರಿ, ಅಥವಾ ಇದಕ್ಕ ರಕ್ತಗತನ ಅಂತ ಕರೀತಾರ. ಅಂದ್ರ ಏನು ಪ್ರೋಟೀನ್ಗಳು, ಏನು ವಿಟಮಿನ್ಗಳು ಬಂದಿರ್ತಾವಲ್ಲ, ಅವು ಏನಕ್ಕಪ್ಪ ಅಂದ್ರೆ ರಕ್ತದ ಮೂಲಕ ಸಪ್ಲೈ ಆಕಾವ್. ನೆಕ್ಸ್ಟ್ ಅಸಿಮಲೇಷನ್ ಆದ್ಮೇಲೆ ಏನ್ರಿ, ವಿಸರ್ಜನೆ ಅಥವಾ ಎಜೆಕ್ಷನ್. ಇವು ಏನಪ್ಪಾ ಅಂದ್ರ ಕ್ರೋನಾಲಜಿಕಲ್ ಆರ್ಡರ್, ಅಂದ್ರ ಸರಿಯಾದ ಕ್ರಮ, ನಮ್ಮ ಜೀರ್ಣಕ್ರಿಯೆಯಲ್ಲುವಂತ ಸರಿಯಾದ ಕ್ರಮ. ಆಮೇಲೆ ಏನಪ್ಪಾ ಅಂದ್ರೆ ಈಗ ಮೊದಲ ಎಲ್ಲಿ ಬರ್ತೈತ್ರಿ, ಆಹಾರ ಮೊದಲು ಬರೋದ ಎಲ್ಲಿಪಾ ಅಂತ, ಇವು ಸರಿಯಾದ ಕ್ರಮ ಹತ್ರ ಇದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೈಜೆಷನ್ ಪ್ರೊಸೆಸ್ ಅನ್ನ ಅದ್ರೊಳಗ ಈಗ ನಾವು ಇಂಜೆಕ್ಷನ್ ಅಥವಾ ಡೈಜೆಷನ್ ನೋಡಿದಲ್ಲ, ಆ ಡೈಜೆಷನ್ ಪ್ರೊಸೆಸ್ ಗಳನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ ಅಂತ. ಆ ಡೈಜೆಷನ್ ಅಂತಂದ್ರೆ ಏನ್ರಿ, ಜೀರ್ಣಕ್ರಿಯೆ. ಈ ಜೀರ್ಣಕ್ರಿಯೆ ಒಳಗ್ ಮೊದಲು ಆಹಾರ ಎಲ್ಲಿ ಬರ್ತೈತಿ, ಬಾಯಿಗೆ ಬರ್ತೈತ್ರಿ. ಬಾಯಿ ಅಂತಂದ್ರೆ ಏನ್ರಿ, ಮೌತ್. ಬಾಯಿ ಅಂತಂದ್ರೆ ಏನ, ಮೌತ್. ಆಮೇಲೆ ಏನ್ ಬರತ್ತಪ್ಪ ಅಂತಂದ್ರ ಅನ್ನನಾಳ. ಆಹಾರ ಬಾಯಿಯಿಂದ ಏನಾಗತ್ರಿ, ಅನ್ನನಾಳಕ್ ಬರ್ತೈತಿ. ಅನ್ನನಾಳ ಅಂತಂದ್ರೆ ಏನ್ರಿ, ಈಸೋಪೇಗಸ್ ಅಂತ ಕರೀತಾರ. ಅನ್ನನಾಳದ ಮೂಲಕ ಎಲ್ಲಿ ಬರ್ತದ ಆಹಾರ, ಹೊಟ್ಟಿ ಅಥವಾ ಜಠರ. ಅದಕ್ಕೆ ಇಂಗ್ಲಿಷ್ನಾಗ ಏನಂತಾರು, ಸ್ಟಮಕ್ ಅಂತ ಕರೀತಾರ. ಆಮೇಲೆ ಸ್ಟಮಕ್ ದಿಂದ ಎಲ್ಲಿ ಬರ್ತತಿ, ಸಣ್ಣ ಕರಳಿಗೆ ಬರ್ತತಿ. ಸಣ್ಣ ಕರುಳು ಅಂದ್ರ ಸ್ಮಾಲ್ ಇಂಟೆಸ್ಟೈನ್. ಆಮೇಲೆ ಕಂಪ್ಲೀಟ್ ಇದಾಗೋದು, ಡೈಜೆಷನ್ ಆಗೋದು ಅಂದ್ರೆ ಕಂಪ್ಲೀಟ್ ಜೀರ್ಣಕ್ರಿಯೆ ಆಗೋದು ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಒಳಗ, ನೆನಪಿಟ್ಕೋರಿ. ಆಮೇಲೆ ಜೀರ್ಣವಾಗದಿರುವಂತ ಆಹಾರ ಎಲ್ಲಿ ಬರ್ತತಿ, ದೊಡ್ಡ ಕರಳಿಗೆ ಬರ್ತತಿ. ದೊಡ್ಡ ಕರಳು ಅಥವಾ ಲಾರ್ಜ್ ಇಂಟೆಸ್ಟೈನ್ ಅಂತ ಕರೀತಾರ. ಆಮೇಲೆ ಈ ಜೀರ್ಣವಾಗದಿರುವಂತ ಆಹಾರ ಎದ್ರ ಮೂಲಕ ಹೊರ ಹೋಗುತ್ರಿ, ಏನಸ್ ಮೂಲಕ. ಏನಾಗತ್ರಿ, ಏನಸ್ ಮೂಲಕ ಏನಾಗತ್ರಿ, ಹೊರ ಹೋಗುತ್ತೆ. ಇದೇನಪ್ಪಾ ಅಂತಂದ್ರ ಜೀರ್ಣಕ್ರಿಯೆ ಪ್ರೊಸೆಸ್. ಈಗ ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರ ಬಾಯಿ ಬಗ್ಗೆ ನೋಡೋಣ್ರಿ. ಬಾಯಿ ಬಗ್ಗೆ
ಫಸ್ಟ್ ಏನ್ ನೋಡೋಣ್ರಿ, ಬಾಯಿ ಅಥವಾ ಮೌತ್. ಈಗ ನೀವು ಆಹಾರವನ್ನ ಸೇವನೆ ಮಾಡ್ತಾರೆ, ಸೇವನೆ ಮಾಡಿದ್ಮೇಲೆ ಬಾಯಿ ಒಳಗೆ ಮೊದಲು ಆಹಾರ ಬಂತ್ರಿ. ಆ ಆಹಾರ ಏನಾಕತ್ರಿ, ಡ್ರೈ ಇರ್ತತ್ರ ಅದ ಅಂತಂದ್ರೆ ಏನ್ರಿ, ಒಣ ಇರ್ತತಿ. ಈಗ ಯಾವ್ದ ನೋಡ್ರಿ ಒಣಗಿತ್ ಅಂತ ಹೇಳಿ ತಿಳ್ಕೊರಿ, ಅದು ದೇಹದ ಒಳಗ್ ಹೋಗಾಕ ತ್ರಾಸ ಆಕತ್ರಿ. ಅದಕ್ಕೆ ಏನಪ್ಪಾ ಅಂತಂದ್ರ ಅದನ್ನ ಲಿಕ್ವಿಫೈಡ್ ಮಾಡ್ಬೇಕ್ರಿ. ಲಿಕ್ವಿಫೈಡ್ ಅಂತಂದ್ರೆ ಏನ್ರಿ, ದ್ರವೀಕರಣ ಮಾಡ್ಬೇಕು ಅದನ್ನ. ಅಂದ್ರ ಅದಕ್ಕ ನೀರ್ ಅಂಟ್ಕೋಬೇಕ. ಅದಕ್ಕೆ ಏನಾಕತ್ತಪ್ಪ ಅಂದ್ರ ಬಾಯಿ ಒಳಗಿರುವಂತಹ ಕಿಣ್ವನ ಹೇಳಿದ್ನಿ ನಿಮ್ಗ, ಎಂಜೈಮ್ಗಳು ಬರ್ತಾವು ಇಲ್ಲಿ ಆಹಾರವನ್ನ ಸಣ್ಣದಾಗಿ ಮಾಡಕ. ಬಾಯಿ ಒಳಗೆ ಯಾವ್ದು ಬರ್ತದಪ್ಪ ಅಂತಂದ್ರ ಅಮೈಲೇಸ್ ಅನ್ನುವಂತಹ ಒಂದು ಕಿಣ್ವ ರಿಲೀಸ್ ಆಗುತ್ತ, ಎಂಜೈಮ್ ರಿಲೀಸ್ ಆಗುತ್ತೆ. ಹಿಂಗ ಕೊಡ್ತಾರ ಅದನ್ನ ಕನ್ನಡದಾಗ, ಅಮೈಲೇಸ್. ಈ ಅಮೈಲೇಸ್ ಏನ್ ರಿಲೀಸ್ ಆಗತ್ತಲ್ರಿ, ಈ ಅಮೈಲೇಸ್ ಏನಾಗತ್ರಿ, ನೀರನ್ನ ರಿಲೀಸ್ ಮಾಡ್ತತಿ. ಇದು ಅರ್ಥ ಆತ್ರಿ? ಸಾರಿ, ಅಮೈಲೇಸ್ ಅಲ್ಲ, ಏನಪ್ಪಾ ಅಂತಂದ್ರ ಮೊದಲ ಬಾಯಿ ಒಳಗ್ ನೋಡತ್ತವಿ. ಬಾಯಿ ಒಳಗ್ ಆಹಾರವನ್ನ ಸೇವನೆ ಮಾಡ್ರಿ. ಈ ಆಹಾರ ಏನಾಗಬೇಕು, ಒಣ ಇರ್ತತಿ. ಇದನ್ನ ಏನ್ ಮಾಡ್ಬೇಕು, ಲಿಕ್ವಿಫೈಡ್ ಮಾಡ್ಬೇಕಂದ್ರ ದ್ರವೀಕರಣ ಮಾಡ್ಬೇಕು. ಅದಕ್ಕೇನಪ್ಪಾ ಅಂತಂದ್ರ ಲಾಲಾರಸ ರಿಲೀಸ್ ಆಗುತ್ತೆ, ಒಂದ್ ಎಂಜೈಮ್ ರಿಲೀಸ್ ಆಗುತ್ತ. ಆ ಎಂಜೈಮ್ ಯಾವ್ದಪ್ಪ ಅಂತಂದ್ರ ಲಾಲಾರಸ. ಯಾವ ಗ್ರಂಥಿಯಿಂದ ರಿಲೀಸ್ ಆಗತ್ರಿ, ಲಾಲಾರಸ ಗ್ರಂಥಿಯಿಂದ. ಇಂಗ್ಲಿಷ್ನಾಗ ಏನಂತಾರು, ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್. ಇದು ಎಂತ ಗ್ಲ್ಯಾಂಡ್, ನಿರ್ನಾಳನೋ ನಾಳನೋ? ನಿರ್ನಾಳ ಅಂತಂದ್ರ ಒಂದ ಯಾವ್ದು ರಿಲೀಸ್ ಮಾಡ್ತತಿ, ಹಾರ್ಮೋನ್ಗಳನ್ನ ರಿಲೀಸ್ ಮಾಡತಿ. ಉಳಿಕಿದೆಲ್ಲ ಏನಪ್ಪಾ ಅಂದ್ರ ನಾಳನ. ಈ ಸಲೈವರಿ ಗ್ಲ್ಯಾಂಡ್ ಅನ್ನೋದೇನ್ರಿ, ನಾಳನ, ನಾಳ ಗ್ರಂಥಿ ಅಥವಾ ಡಕ್ಟ್. ಅಂದ್ರ ಇದಕ್ಕೊಂದು ಸಪರೇಟ್ ಪೈಪ್ಲೈನ್ ಇರ್ತತಿ. ನೆನಪಿಟ್ಟುಕೋರಿ, ಸಪರೇಟ್ ಇರ್ತತಿ, ಪೈಪ್ಲೈನ್ ಇರ್ತತಿ. ಈ ಸಲೈವರಿ ಗ್ಲ್ಯಾಂಡ್ ದಿಂದ ಸಲೈವಾ ರಿಲೀಸ್ ಆತ. ಈ ಲಾಲಾರಸಕ್ಕೆ ಏನಂತಾರು, ಸಲೈವಾ ಅಂತಾರೆ. ಈ ಸಲೈವಾ ಏನಂತ್ರಿ, ನಾವು ತಿಂದಂತ ಆಹಾರವನ್ನ ಲಿಕ್ವಿಫೈಡ್ ಅಥವಾ ದ್ರವೀಕರಣ ಮಾಡುತ್ತೆ. ಅಂದ್ರ ನಮ್ ಅನ್ನನಾಳ ಒಳಗ ಹೋಗ್ಬೇಕಂತಂದ್ರ ಅದೇನಾಗ್ಬೇಕ್ರಿ, ಲಿಕ್ವಿಫೈಡ್ ಆಗ್ಬೇಕು. ಅಂದ್ರೆ ಏನಾಗತ್ರಿ, ಈಸಿ ಆಗಿ ಹೋಗುತ್ತೆ. ಗಟ್ಟಿ ಇತ್ತಂತಂದ್ರೆ ಏನಾಗತ್ರಿ, ನಮ್ಗ ತ್ರಾಸ ಆಗತ್ತ. ನೋಡ್ ನೆನಪಿಟ್ಕೋರಿ ನೀವು, ನಮ್ಗ ತ್ರಾಸ ಆಗತ್ತ. ಅದಕ್ಕೆ ಏನಾತ್ರಿ, ಲಾಲಾರಸ ರಿಲೀಸ್ ಆತ. ಅರ್ಥ ಆತ್ರಿ? ಲಾಲಾರಸ ರಿಲೀಸ್ ಆತ. ಅವಾಗ ಈ ಆಹಾರ ಏನಾತ್ರಿ, ಈಗ ಎದ್ರ ಜೊತೆ ಮಿಕ್ಸ್ ಆತಿದ, ಲಾಲಾರಸ ಜೊತೆ ಮಿಕ್ಸ್ ಆತ. ಈಗ ಆಹಾರ ಐತ, ಈ ಲಾಲಾರಸ ಜೊತೆ ಮಿಕ್ಸ್ ಆತ. ಇದಕ್ಕೆ ಏನಂತಾರಪ್ಪ ಅಂದ್ರ ಬೋಲಸ್ ಅಂತ ಕರೀತಾರ. ಇದನ್ನು ಎಕ್ಸಾಮ್ ದಾಗ ಕೇಳಿದಾರ. ಬೋಲಸ್ ಎಂದರೇನು, ಆಹಾರ ಪ್ಲಸ್ ಲಾಲಾರಸ ಅಥವಾ ಸಲೈವಾ. ಇದಕ್ಕೇನಂತಾರು, ಬೋಲಸ್ ಅಂತ ಕರೀತಾರ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಆಹಾರ ರೆಡಿಯಾಗಿ ನಿಂತ್ರೆ ನಿಲ್ಲಂತ ಏನಾಗತ್ತಪ್ಪ ಅಂದ್ರ, ನಮ್ ಡೈಜೆಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋದನ್ನ ಎಲ್ಲಿ ಸ್ಟಾರ್ಟ್ ಆಗತ್ತ ಅಂದ್ರೆ ಬಾಯಿ ಒಳಗ ಸ್ಟಾರ್ಟ್ ಆಗಿಬಿಡತ್ರಿ. ಬಾಯಿ ಒಳಗ ಸ್ಟಾರ್ಟ್ ಆಕತಿ. ಈ ನಾಲಿಗೆ ಏನ್ ಮಾಡ್ತದಪ್ಪ ಅಂತಂದ್ರ, ಇದ್ರೊಳಗ ನಾಲಿಗೆ ಇರ್ತತ್ರಿ ಬಾಯಿ ಒಳಗ. ಆ ಆಹಾರವನ್ನ ನುಂಗಲು ಸಹಾಯ ಮಾಡ್ತತಿ. ನುಂಗಲು ಏನಾಕತ್ರಿ, ಆಹಾರವನ್ನ ಸಹಾಯ ನಾಲಿಗೆ ಏನಾಕತ್ರಿ, ಸಹಾಯ ಮಾಡ್ತತಿ ನುಂಗಲು. ಆಮೇಲೆ ಈ ನಾಲಿಗೆ ಒಳಗೆ ಏನಿರ್ತಪ್ಪ ಅಂತಂದ್ರ, ನಾಲಿಗೆಯನ್ನ ಹಿಂಗ್ ಇದ್ ರಚನೆ ಇರ್ತದೆ ಅಂತ ತಿಳ್ಕೊರಿ. ಇದು ನಾಲಿಗೆಯ ರಚನೆ. ನಾಲಿಗೆ ಒಳಗ ರಸಾಂಕರಗಳು ಇರ್ತಾವ್ರಿ, ಅಂದ್ರೆ ಟೇಸ್ಟ್ ಬರ್ಡ್ಸ್ ಇರ್ತಾವ. ನೀವು ಯಾವ್ದೋ ಒಂದು ಆಹಾರವನ್ನ ಅದ್ರ ಟೇಸ್ಟ್ ನೋಡ್ಬೇಕಪ್ಪ ಅಂತಂದ್ರ ನಾಲಿಗೆಯಿಂದ ಸಹಾಯದಿಂದ ನೋಡ್ತೇರಿ. ಈಗ ಉದಾಹರಣೆ, ಸಿಹಿ ಐತಿಲೋ, ಆಹಾರ ಸಿಹಿ ಐತಿಲೋ ಅನ್ನುವಂತ ಟೇಸ್ಟ್ ಮಾಡೋದ್ರ ನಾಲಿಗೆ ಮೇಲೆ ಆಹಾರ ಇಟ್ಟಾಗ ಟೇಸ್ಟ್ ಆಕತ್ರಿ ನೀವು. ಆ ಸಿಹಿ ರಸಾಂಕುರಗಳು ಅಥವಾ ಸ್ವೀಟ್ ಟೇಸ್ಟ್ ಬರ್ಡ್ಸ್ ಎಲ್ಲಿರ್ತಾವಪ್ಪ ಅಂದ್ರ ನಾಲಿಗೆಯ ಮುಂಭಾಗದಲ್ಲಿ ಇರ್ತಾವ್ರಿ. ಈ ಭಾಗದಲ್ಲಿ ಏನಿರ್ತಾವಪ್ಪ ಅಂದ್ರ ಸ್ವೀಟ್. ಅಂದ್ರ ನೀವು ಯಾವ್ದಾ ಸ್ವೀಟ್ ಅನ್ನ ಈ ನಾಲಿಗೆ ಮುಂಭಾಗ ಟಚ್ ಮಾಡ್ರಿ ಅಂತ ತಿಳ್ಕೊರಿ, ಅಥವಾ ಸ್ವೀಟ್ನೆಸ್ ನಿಮ್ಗೆ ಗೊತ್ತಾಕತಿ. ಈ ಮುಂಭಾಗದಲ್ಲಿ ಯಾವ ಇರ್ತಾವ್ರಿ, ಸ್ವೀಟ್ ಟೇಸ್ಟ್ ಬರ್ಡ್ಸ್ ಇರ್ತಾವ, ಅಂತಂದ್ರ ಸಿಹಿ ರಸಾಂಕುರಗಳು ಇರ್ತಾವ. ಅದೇ ರೀತಿ ನಾಲಿಗೆ ಹಿಂಭಾಗದಲ್ಲಿ ಯಾವ ಇರ್ತಾವಪ್ಪ ಅಂತಂದ್ರ ಕಹಿ. ಕಹಿ ಅಂತಂದ್ರೆ ಏನ್ರಿ, ಬಿಟರ್. ಅಂದ್ರೆ ಯಾವ್ದೋ ಒಂದು ವಸ್ತು ನೀವು ಹಾಗಲಕಾಯಿ ತಿಂತ ತಿಳ್ಕೊರಿ, ಕಹಿ ಇರ್ತೈತೆ ಅದ. ಆ ಹಾಗಲಕಾಯಿ ತಿಂದಾಗ ನೀವು ಅಕಸ್ಮಾತ್ ಈ ಆಹಾರವನ್ನ ತಿನ್ನತಿರ್ತೀರಿ, ಇಲ್ಲಿ ನಾಲಿಗೆ ಇಲ್ಲಿ ಮುಂದೆ ಟಚ್ ಮಾಡ್ರಿ ಅಂತ ಹೇಳ್ತಿಕೋರಿ, ಅದ್ರ ಕೈ ಅನುಭವ ಆಗಂಗಿಲ್ಲ ನಿಮ್ಗೆ. ಯಾವಾಗ ನಾಲಿಗೆಯ ಇಲ್ಲಿ ಹಿಂಭಾಗದಾಗ ಬರಕ್ ಸ್ಟಾರ್ಟ್ ಆಗುತ್ತಲ್ರಿ, ಅವಾಗ ನಿಮ್ಗೆ ಕೈ ಅನುಭವ ಆಗುತ್ತ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಮೆಡಿಸಿನ್ ತಗೋತ್ರಿ, ಗುಳಿಗೆ ತಗೋವಾಗ ಏನ್ ಮಾಡ್ತಪ್ಪ ಅಂದ್ರೆ ಈ ನಾಲಿಗೆಯ ಹಿಂಭಾಗ ಕಚ್ಚಂಗಿಲ್ರಿ. ನಾವು ಒಮ್ಮೆ ಡೈರೆಕ್ಟ್ ಗಂಟ್ಲಿ ಹಾಕೊಂಡ್ಬಿಡ್ತಾವ್ರಿ, ಅವಾಗ ನೀರ್ ಹಾಕೊಂಡ್ಬಿಡ್ತಾವ. ಅವಾಗ ಏನಾಗುತ್ತೆ, ಈಸಿಯಾಗಿ ಹೋಗ್ಬಿಡತ್ತದ. ಅಕಸ್ಮಾತ್ ನಾವು ಗುಳಿಗಿ ತಗೋವಾಗ ಏನಾರ ಆ ಗುಳಿಗಿ ಇಲ್ಲಿ ಟಚ್ ಆತ ಹೇಳ್ತಿಕೋರಿ, ಆ ಗುಳಿಗೆಯ ಕೈ ಅನುಭವ ಆಗತ್ ನಮಗ್. ಅಂದ್ರ ಇಲ್ಲಿ ಅದ್ರದ್ದು ಗುರುತು ಹಿಡಿಯುವಂತ ರಸಾಂಕುರಗಳು ಟೇಸ್ಟ್ ಬರ್ಡ್ಸ್ ಇಲ್ಲಿ ಇರ್ತಾವ ಹಿಂಭಾಗದಲ್ಲಿ. ಅಕಸ್ಮಾತ್ ಇಲ್ಲಿ ಏನಾರ ಹತ್ತಿಪ್ಪ ಅಂತ ಹೇಳ್ತಿಕೋರ ಅದ, ಅವಾಗ ನಿಮ್ಗೆ ಏನಾಗತ್ರಿ, ಯಪ್ಪ ಕೈ ಅನ್ಸುತ್ತೆ, ಗುಳಿಗಿ ತಗೋ ಕೈ ಅನ್ಸತ್ಲ. ಅವಾಗ ಅಕಸ್ಮಾತ್ ಹಿಂಭಾಗಕ್ಕೆ ಟಚ್ ಆಗೋದ್ಲಿ ಒಮ್ಮೆ ನೀವು ಗಂಟ್ಲಿಗೆ ಅದನ್ನ ನೀರಿನ ಮೂಲಕ ಒಳಗೆ ಹಾಕೊಂಡ್ರೆ ಅಂತ ಹೇಳ್ತಿಕೋರೆ, ನಿಮ್ಗೆ ಅದು ಕೈ ಅಂತ ಅನ್ಸಂಗಿಲ್ಲ. ಇಲ್ಲ ಅದ ಗುಳಿಗೆ ಅದು ಇಲ್ಲದು ಏನಾರ ಟಚ್ ಅಂತ ಹೇಳ್ತಿಕೋರಿ, ಮುಂಭಾಗದಾಗ ಅದರದ ಏನೋ ಅನುಭವ ಆಗಲ್ಲ ನಿಮ್ಗೆ. ಯಾಕಂದ್ರೆ ಕೈ ರುಚಿಯನ್ನ ಹೊಂದಿರತಿ. ಕೈಯನ್ನ ಗುರುತಿಸುವಂತ ರಸಾಂಕುರಗಳು ಎಲ್ಲಿರ್ತಾವು, ಹಿಂಭಾಗದಲ್ಲಿ ಇರ್ತಾವ. ಮುಂಭಾಗದಲ್ಲಿ ಇರ್ತಾವ್ರಿ ಸ್ವೀಟ್. ಅದೇ ರೀತಿ ಫಸ್ಟ್
ಈ ಭಾಗದಲ್ಲಿ ಮತ್ತೆ ಈ ಭಾಗದಲ್ಲಿ ಈ ಸಿಹಿ ಆದ್ಮೇಲೆ ಆ ಎಡಕ ಬಲಕ ಯಾವ ಇರ್ತಾವಪ್ಪ ಅಂತಂದ್ರ ಉಪ್ಪಿನ ಅಂಶವನ್ನು ಗುರುತಿಸುವಂತಾವ್. ಉಪ್ಪು ಅಂದ್ರ ಸಾಲ್ಟಿನೆಸ್. ಆಹಾರ ನಿಮ್ಗೆ ಅಕಸ್ಮಾತ್ ಆಹಾರದಾಗ ಉಪ್ಪದು ಹಾಕಿರ್ತಾರಲ್ಲ ಅನ್ನೋದು ಹೆಂಗ್ ಗೊತ್ತಾಕತ್ತಪ್ಪ ಅಂದ್ರ ಇಲ್ಲಿ ನಾಲ್ಗೆಯ ಮುಂಭಾಗದಾಗ ಬಂದಾಗ ಗೊತ್ತಾಗಲ್ಲ. ನಾಲ್ಗೆಯ ಬಾಜು ಬರಕ್ ಸ್ಟಾರ್ಟ್ ಅಂತ ಹೇಳ್ತಿಕೋರಿ, ಈ ಎರಡು ಬಾಜು ಟಚ್ ಆತಂದ್ರ ಆಹಾರ ಅಥವಾ ಉಪ್ಪು ಐತಿಲ್ಲ ಅಂತ ಗೊತ್ತಾಕತಿ. ಈ ಉಪ್ಪಿನ ರಸಾಂಕುರಗಳು ಇರ್ತಾವ, ಇಲ್ಲಿ ಬಾಜು ಇರ್ತಾವ. ಈ ಉಪ್ಪಿನ ರಸಾಂಕುರಗಳು ಆದ್ಮೇಲೆ ಏನಿರ್ತಾವ, ಇಲ್ಲಿ ಏನಿರ್ತಾವಪ್ಪ ಅಂತಂದ್ರ ಹುಳಿ. ಹುಳಿಯ ರಸಾಂಕುರಗಳು ಇಲ್ಲಿರ್ತಾವ್ರಿ, ಇಲ್ಲಿರ್ತಾವ ನಾಲಿಗೆಯ ನೆಕ್ಸ್ಟ್ ಭಾಗದಾಗ. ಉಪ್ಪು ಆದ್ಮೇಲೆ ಏನಾಗತ್ರಿ, ಹುಳಿ ಇರ್ತೈತಿ. ಹೆಂಗ್ ನೆನಪಿಟ್ಕೋಬೇಕಪ್ಪ ಅಂತಂದ್ರ ಫಸ್ಟ್ ಸಿಹಿ ಅಪೋಸಿಟ್ ಏನ್ರಿ ಕಹಿ, ಅಪೋಸಿಟ್ನಾಗ ಇರ್ತಾವ. ಅದ್ರ ನೆಕ್ಸ್ಟ್ ಏನಪ್ಪಾ ಅಂದ್ರ ಉಪ್ಪಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಹುಳಿ. ಅರ್ಥ ಆತ್ರಿ? ಹಿಂಗ್ ನೆನಪಿಟ್ಕೋಬೇಕು ನೋಡ್ರಿ ನಾವು. ಇದ ನಾಲ್ಗಿಗೆ ಬಂತಿ. ನಾಲ್ಗಿ ಏನಾಕತ್ರಿ, ನುಂಗಾಕೋದು ಸ್ಟಾರ್ಟ್, ಆಹಾರವನ್ನ ನುಂಗಾಕೋದು ಸ್ಟಾರ್ಟ್ ಮಾಡತ್ತಿ. ಆಮೇಲೆ ಇದ್ರೊಳಗೆ ಏನಪ್ಪಾ ಅಂತಂದ್ರ ಎಂಜೈಮ್ಗಳು ರಿಲೀಸ್ ಆಕಾವ್. ಯಾವ ಎಂಜೈಮ್ಗಳು ರಿಲೀಸ್ ಆಕಾವಪ್ಪ ಅಂತಂದ್ರ ನೋಡ್ರಿ, ಬಾಯಿ ಒಳಗೆ ರಿಲೀಸ್ ಆಗುವಂತ ಎಂಜೈಮ್ ಯಾವಪ್ಪ ಅಂತಂದ್ರ ಅಮೈಲೇಸ್. ಇದು ಲಾಲಾರಸ ಒಂದ್ ರಿಲೀಸ್ ಆದ್ರೆ ಅದೇನಪ್ಪಾ ಅಂತಂದ್ರ ಆಹಾರವನ್ನ ಇದು ಮಾಡಕ್ ಏನದ ಲಿಕ್ವಿಫೈ ಮಾಡಕ್ ಹೆಲ್ಪ್ ಆಗತ್ತ. ಆಮೇಲೆ ಇನ್ಯಾವ ರಿಲೀಸ್ ಆಕಪ್ಪ ಅಂತಂದ್ರ ಅಮೈಲೇಸ್. ಇದಕ್ ಹಿಂಗ ಕೊಡ್ತಾರ ಅವ್ರು, ಅಮೈಲೇಸ್ ಅಂತ ಹೇಳಿ ಕೊಡ್ತಾರ. ಇದೇನ್ ಮಾಡ್ತದಪ್ಪ ಅಂತಂದ್ರ ಈಗೇನ್ ನಾವು ಆಹಾರವನ್ನ ತಿಂದಿರ್ತಾವಲ್ಲ ಅದಕ್ಕೆ ಏನಂತಾರಪ್ಪ ಅಂದ್ರ ಸ್ಟಾರ್ಚ್ ಅಥವಾ ಬೋಲಸ್ ಈಗೇನ್ ರೆಡಿ ಇರ್ತಲ್ರಿ ಅದನ್ನ ಏನ್ ಮಾಡ್ತದ್ರಿ, ಬ್ರೇಕ್ ಡೌನ್ ಮಾಡತಾರ, ಅದನ್ನ ಕತ್ತರಿಸತದ. ಕತ್ತರಿಸುವಂತ ಭಾಗ ಯಾವ್ದ್ರಿ, ಇದ ಅಮೈಲೇಸ್. ಆಹಾರವನ್ನ ದೊಡ್ಡ ಇರತಿ ಅದನ್ನ ಕತ್ತರಿಸುವಂತ ಭಾಗ, ಸಣ್ಣ 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 ಚೂರ್ ಮಾಡುವಂತ ಭಾಗ ಯಾವ್ದ, ಅಮೈಲೇಸ್ ಅನ್ನುವಂತ ಎಂಜೈಮ್. ನೆನ್ಪಿಟ್ಕೋರಿ, ಬಾಯಲ್ಲಿ ಇರತ್ತಿದ ಅಮೈಲೇಸ್. ಆಮೇಲೆ ಇನ್ನೊಂದು ರಿಲೀಸ್ ಆಗುತ್ತೆ, ಯಾವಪ್ಪ ಅಂತಂದ್ರ ಲೈಸೋಸೈಮ್. ಕನ್ನಡದಾಗ ಹಿಂಗ ಕೊಡ್ತಾರೆ ಇದನ್ನ, ಲೈಸೋಸೈಮ್. ಇದೇನ್ ಮಾಡ್ತದಪ್ಪ ಅಂದ್ರ ಆಹಾರದಲ್ಲಿರುವಂತ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತದೆ. ನೆನಪಿಟ್ಟುಕೋರಿ, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವುದು ಯಾವುದು, ಲೈಸೋಸೈಮ್. ಅದೇ ರೀತಿ ಅಮೈಲೇಸ್ ಏನ್ ಮಾಡ್ತತ್ರಿ, ಆಹಾರವನ್ನ ದೊಡ್ಡ ಕಣಗಳನ್ನ ಸಣ್ಣ ಕಣಗಳಾಗಿ ಮಾಡ್ತತಿ. ಇದೆಲ್ಲ ಏನಪ್ಪಾ ಅಂದ್ರ ಬಾಯಿ ಒಳಗ. ಆಮೇಲೆ ಬೋಲಸ್ ಅಂದ್ರ ಗೊತ್ತಾತ್ ನಿಮ್ಗ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಆಹಾರವನ್ನ ಕತ್ತರಿಸಲು ಇನ್ನೊಂದು ಹೆಲ್ಪ್ ಏನಾಗತ್ರಿ, ಹಲ್ಲುಗಳನ್ನು ಯೂಸ್ ಆಕಾವ್. ನೆನಪಿಟ್ಕೋರಿ, ಈ ಹಲ್ಲುಗಳನ್ನು ಏನಕ್ಕವಪ್ಪ ಅಂದ್ರೆ ಯೂಸ್ ಆಕಾವ್. ಹಲ್ಲುಗಳಿಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ನೋಡ್ಬೇಕಂತಂದ್ರ ನೋಡ್ರಿ, ಈಗ ಬಾಯಿ ನಮ್ದು ಹಿಂಗಿರತ್ತ ಅಂತ ಹೇಳ್ತಿಕೋರಿ. ಈ ಬಾಯಿಯನ್ನ ಹಿಂಗ್ ಎರಡು ಭಾಗ ಮಾಡ್ರಿ. ಬಾಯಿಯ ಮೇಲ್ಭಾಗದಾಗೂ ಹಲ್ಲಿರ್ತಾವ, ಕೆಳಭಾಗದಾಗೂ ಹಲ್ಲಿರ್ತಾವ. ಇಲ್ಲೂ ಮೇಲ್ಭಾಗದಾಗ ಇರ್ತಾವ, ಕೆಳಭಾಗದಾಗ ಇರ್ತಾವ. ಇಲ್ಲೇನ್ ಕೆಳಭಾಗದಾಗ ಇರ್ತಾವಲ್ಲ ಇವು ಏನಪ್ಪಾ ಅಂದ್ರ ಮೇಲ್ಭಾಗದಾಗ ಇರ್ತಾವ. ಇಲ್ಲಿ ಕೆಳಭಾಗದಾಗ ಯಾವ ಇರ್ತಾವಲ್ರಿ, ಅವು ಮೇಲ್ಭಾಗದಾಗ ಇರ್ತಾವ. ನೋಡ್ರಿ, ಇಲ್ಲಿ ನೋಡ್ರಿ, ಬಾಯಿ ಒಳಗ ಇದ ಮೇಲ್ಭಾಗದ, ಇದು ಭಾಗ ಮೇಲ್ಭಾಗದ, ಇದಷ್ಟು ಮೇಲ್ಭಾಗದ. ಇದೇನಪ್ಪಾ ಅಂದ್ರ ಕೆಳಭಾಗದ. ಈ ಒಂದು ಭಾಗದಾಗ ಇರುವಂತ ಹಲ್ಲುಗಳನ್ನ ಏನಿರ್ತಾವಪ್ಪ ಅಂದ್ರ ಪ್ರತಿಯೊಂದು ಉಳುಕಿದ 3 ಭಾಗದಾಗು ಟೋಟಲ್ 8 ಭಾಗದಾಗಿವ. ಇದೊಂದು ಭಾಗ, ಇದೊಂದು ಭಾಗ, ಇದು ಒಂದು ಭಾಗ 3, ಇದೊಂದು ಭಾಗ, ಟೋಟಲ್ 4 ಭಾಗ. ಒಂದು ಭಾಗದಾಗ ಯಾವ್ಯಾವ ಹಲ್ಲು ಇರ್ತಾವಲ್ರಿ ಅವ ಸೇಮ್ ಏನಪ್ಪಾ ಅಂದ್ರ ಉಳುಕಿದ 3 ಭಾಗದಾಗ ಇರ್ತಾವ. ಹಂಗಾಗಿ ನಾವ್ ಏನ್ ಮಾಡೋದಪ್ಪ ಅಂದ್ರ ಒಂದು ಭಾಗದಾಗ ಅಷ್ಟ ಹಲ್ಲುಗಳನ್ನ ನೋಡ್ಕೊಂತ ಬರೋಣ. ನೋಡ್ರಿ, ಫಸ್ಟ್ ಯಾವ್ದು ಬರ್ತೈತೆ ಅಂತಂದ್ರ ಇಲ್ಲಿ ನೋಡ್ದ ಇನ್ ಸೀಸರ್ ಅಥವಾ ಏನ್ರಿ ಇದಕ್ಕ ಇನ್ ಸೀಸರ್ ಅನ್ನ ಕನ್ನಡದಾಗ ಏನಂತಾರ, ಬಾಚಿ ಹಲ್ಲುಗಳು. ಬಾಚಿ ಹಲ್ಲು ಅಂತ ಕರೀತಾರೆ ಇದಕ್ಕೆ, ಇನ್ ಸೀಸರ್. ಅವು ಎಷ್ಟ್ ಇರ್ತಾವ, ಒಂದ ಭಾಗದಾಗ ಎಷ್ಟ್ ಇರ್ತಾವಪ್ಪ ಅಂದ್ರ 2 ಇರ್ತಾವ. ಬರೀ ನಾವು ಒಂದ ಭಾಗದಾಗ ನೋಡತ್ತವ್ರೆ, ಒಂದ ಭಾಗದಾಗ ಎಷ್ಟ್ ಇರ್ತಾವ್ರಿ, 2 ಇರ್ತಾವ. ಇಲ್ಲಿ ನೋಡಿದ 2 per quadrant ಅಂದ್ರೆ 2 ಇರ್ತಾವ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಕೆನೈನ್. ಕೆನೈನ್ ಅಂದ್ರೆ ಏನ್ರಿ, ಕೋರೆ ಹಲ್ಲುಗಳು. ಕೋರೆ ಹಲ್ಲುಗಳು ಒಂದ್ ಭಾಗದಾಗ ಎಷ್ಟು ಇರ್ತೈತಿ, ಒಂದೇ ಇರ್ತೈತಿ. ನೋಡ್ರಿ, ಒಂದೇ ಇರ್ತೈತಿ ಕೋರೆ ಹಲ್ಲು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪ್ರಿಮೋಲಾರ್. ಪ್ರಿಮೋಲಾರ್ ಅಂತಂದ್ರ ಏನ್ರಿ, ಮುಂದವಡೆ ಅಂತ ಕರೀತಾರ. ಈ ಮುಂದವಡೆಗಳು ಎಷ್ಟು ಇರ್ತಾವಪ್ಪ ಅಂತಂದ್ರ 2 ಇರ್ತಾವ. ಇವೆರಡು ಮುಂದವಡೆ. ಆಮೇಲೆ ಮೋಲಾರ್. ಮೋಲಾರ್ ಬಂದು ಅಂತಂದ್ರ ಹಿಂದವಡೆ. ಇವೇನ್ 3 ಇರ್ತಾವಲ್ರಿ, ಮೋಲಾರ್ 3 ಇರ್ತಾವ. ನೆನ್ಪಿಟ್ಕೋರಿ. ನೋಡ್ರಿ, ಬರೀ ಒಂದ ಭಾಗದ ನೋಡತ್ತವ ನಾವ. ಫಸ್ಟ್ ಏನಿದ್ದು ರೀ, ಇನ್ ಸೀಸರ್. ಒಂದೇದು ಯಾವ್ದಿದ್ದು ರೀ, ಇನ್ ಸೀಸರ್ ಅಂದ್ರ ಬಾಚಿ ಹಲ್ಲುಗಳು. ಇವೆಷ್ಟಿದ್ದು ಒಂದ ಭಾಗದ ನೋಡತ್ತವ್ರೆ ನಾವು, 2 ಇದ್ದು. ಅದೇ ರೀತಿ ನೆಕ್ಸ್ಟ್ ಯಾವ್ದು, ಕೆನೈನ್ ನೋಡಿದ್ದು. ಕೆನೈನ್ ಅಂತಂದ್ರೆ ಏನ್ರಿ, ಕೋರೆ ಹಲ್ಲುಗಳು. ಈ ಆಣಿಗಿರ್ತಾವ ಗೊತ್ತಿ ಸೈಡ್, ಅವ ಕೋರೆ ಹಲ್ಲು. ನಮ್ ಒಂದ್ ಭಾಗದಾಗ ಎಷ್ಟಿರ್ತತಿ, ಒಂದೇ ಇರ್ತದ ಬರೀ. ನೆಕ್ಸ್ಟ್ ಆಮೇಲೆ ಪ್ರಿಮೋಲಾರ್. ಪ್ರಿಮೋಲಾರ್ ಅಂತಂದ್ರೆ ಏನ್ರಿ, ಮುಂದವಡೆ.
ಮುಂದವಡೆ ಇವು ಎಷ್ಟಿರ್ತಾವಪ್ಪ ಅಂತಂದ್ರ ಇವು 2 ಇರ್ತಾವ ಒಂದ್ ಭಾಗದಾಗ ಅಷ್ಟ. ಆಮೇಲೆ ಮೋಲಾರ್ ಅಥವಾ ಹಿಂದವಡೆ ಇವು ಎಷ್ಟಿರ್ತಾವಪ್ಪ ಅಂತಂದ್ರ 3 ಇರ್ತಾವ ನೋಡ್ರಿ. ಬರೀ ಒಂದ್ ಭಾಗದಾಗ ಅಷ್ಟ ಆತಿದ್. ನಾವು ಹಲ್ಲನ್ನ 4 ಭಾಗ ಮಾಡಿದ್ದು, ಒಂದ ಮೇಲೆ ಒಂದು ಕೆಳಗೆ, ಮತ್ ಈ ಸೈಡ್ದಾಗ ಮೇಲೆ ಈ ಸೈಡ್ದಾಗ ಕೆಳಗ 4 ಅದು. ಹಿಂಗೇನಪ್ಪಾ ಅಂದ್ರ ಒಂದ್ ಭಾಗದಾಗ ಇಷ್ಟ ಆತಂದ್ರ 4 ಭಾಗದಾಗ ಎಷ್ಟ ಆಕಾವು 4ರ್ಲೆ ಗುಣಾಕಾರ ಮಾಡ್ಕೊಂತ ಬಂದ್ಬಿಡ್ರಿ ಎಲ್ಲಾನು. 2 4 8, 1 4 4, 2 4 8, 3 4 12, 8 4 12, 12 8 20, 20 12 32. ವಯಸ್ಕ ಮಾನವನಲ್ಲಿರುವಂತಹ ಹಲ್ಲುಗಳ ಸಂಖ್ಯೆ 32. ನಿಮಗೆ ಇಲ್ಲಿ ಏನ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರ ಡೆಂಟಲ್ ಫಾರ್ಮುಲಾ ಬಗ್ಗೆ ಕೇಳ್ಬೋದು. ಡೆಂಟಲ್ ಫಾರ್ಮುಲಾ ಅಂದ್ರ ಬರೀ ಒಂದ್ ಭಾಗದ ಕನ್ಸಿಡರ್ ಮಾಡಿಕೊಟ್ಟಿರ್ತಾನ ಅವ್ರು. ಏನಪ್ಪಾ ಅಂದ್ರ 2 1 2 3 ಇಷ್ಟ ನೆನ್ಪಿಟ್ಕೊಬೇಕು ನೋಡ್ರಿ ನೀವು. ಇವುಗಳ 4ರ್ಲೆ ಗುಣಾಕಾರ ಮಾಡಿದ್ರೆ 32 ಹಲ್ಲು ಬರಬೇಕು. 2 1 2 3 ಇದನ್ನ ನೆನ್ಪಿಟ್ಕೋರಿ. ಅದೇ ರೀತಿ ಇದೇ ವಯಸ್ಕ ಮಾನವರೆಲ್ಲ ಆಗ್ತದ. ಚಿಕ್ಕ ಮಕ್ಕಳಲ್ಲಿ ಏನಪ್ಪಾ ಅಂದ್ರ ಇವು ದವಡೆ ಹಲ್ಲು ಇರಂಗಿಲ್ರಿ, ಹಿಂದವಡೆ ಹಲ್ಲುಗಳು ನೋಡ್ರಿ ನೀವು. ನಾವು ವಯಸ್ಸಾದಂಗ್ ಬರ್ತೈತೆ ದವಡೆ ಹಲ್ಲುಗಳು. ವಯಸ್ಸಿನ ಹಲ್ಲ ಅಂತ ಇರ್ತಾರ ಗೊತ್ತ್ರಿ. ಯಾವಾಗಂದ್ರ 17 ರಿಂದ 25 ವಯಸ್ಸಾನು ಬರ್ತಿರ್ತಾವ, ಒಬ್ಬೊಬ್ಬರಿಗೆ 30 ವಯಸ್ಸಾನು ಬರ್ತಿರ್ತಾವ ಹಲ್ಲುಗಳು, ಹಿಂದವಡೆ ಹಲ್ಲುಗಳು. ಇವು ಚಿಕ್ಕ ಮಕ್ಕಳಲ್ಲಿ ಇರಂಗಿಲ್ಲ. ಅಂತಂದ್ರೆ ಏನ್ರಿ ಈ 3 ಭಾಗ ಇರಂಗಿಲ್ಲ. ಇಲ್ಲಿ ಇರ್ತೈತಿ 0 ಇರ್ತೈತಿ. ಅಂದ್ರ ಅದ್ರ ಸೂತ್ರ ಏನ್ರಿ 2 1 2 0. 0 ಅನ್ನೋದೇನ್ರಿ ಮೋಲಾರ್, ಹಿಂದವಡೆ ಹಲ್ಲುಗಳು ಇರಂಗಿಲ್ಲ. ಅದಕ್ಕೆ ಇದ್ರ ಸೂತ್ರ ಏನ, ಚಿಕ್ಕ ಮಕ್ಕಳಲ್ಲಿರುವಂತಹ ಹಲ್ಲುಗಳ ಸೂತ್ರ ಏನಂತಂದ್ರ 2 1 2 0. 2 1 2 0 ಅಂದ್ರ ಒಂದ್ ಭಾಗದಾಗ ಆತಿದ್. 4 ಭಾಗದಾಗ ಅಂದ್ರ 4ರ್ಲೆ ಗುಣಾಕಾರ ಮಾಡ್ರಿ. 2 4 8, 1 4 4, 2 4 8, 8 4 12, 12 8 20. ಚಿಕ್ಕ ಮಕ್ಕಳಲ್ಲಿರುವಂತಹ ಹಲ್ಲುಗಳ ಸಂಖ್ಯೆ ಏನ್ರಿ 20 ನೋಡ್ರಿ. ಇನ್ಸೀಸರ್, ಕೆನೈನ್, ಪ್ರಿಮೋಲಾರ್, ಮೋಲಾರ್ ಇವು ಹಲ್ಲುಗಳು ಆತ್ರಿ. ನೆನಪಾತ್ರ ಚಿಕ್ಕ ಮಕ್ಕಳಲ್ಲಿ 2 1 ನೆನಪಿಟ್ಕೋರಿ, ದೊಡ್ಡವರಲ್ಲಿ ನೆನಪಿಟ್ಕೋರಿ. ನೆಕ್ಸ್ಟ್ ಏನಪ್ಪಾ, ಈಗ ಬಾಯಿ ಒಳಗೆ ಎಲ್ಲಾ ಪ್ರೊಸೆಸ್ ಮುಗಿತ್ರಿ ಹಲ್ಲಿಂದ. ಇದು ಆಹಾರ ಬಾಯಿ ಒಳಗೆ ಏನಾಗಿತ್ತು, ಬೋಲಸ್ ಆಗಿ ರಚನೆ ಆಗಿ ಅಲ್ಲಿರುವಂತ ಅಮೈಲೇಸ್ ಇಂದ ಏನಾಗಿತ್ರಿ ಸಣ್ಣ ಚೂರಾಗಿತ್ತು. ಲೈಸೋಸೈಮ್ ಇಂದ ಏನಾಗಿತ್ತು, ಬ್ಯಾಕ್ಟೀರಿಯಾ ಏನಾಗಿತ್ತು ಸತ್ತಿದ್ದು. ನೆಕ್ಸ್ಟ್ ಏನಾಗ್ಬೇಕೀಗ, ಆಹಾರ ಎಲ್ಲಿ ಬರ್ಬೇಕೀಗ, ನೆಕ್ಸ್ಟ್ ಆಹಾರ ಬರುದ ಜಠರಕ್ಕೆ ಬರ್ಬೇಕೀಗ. ಆಹಾರ ಏನಾಗಬೇಕು ಜಠರಕ್ಕೆ ಬರ್ಬೇಕು. ಜಠರಕ್ಕೆ ಬರ್ಬೇಕಂದ್ರೆ ಯಾವ್ದ್ರ ಮೂಲಕ ಬರ್ಬೇಕ್ರಿ, ಪೈಪ್, ಈಸೋಫಿಗಸ್ ಅಥವಾ ಅನ್ನನಾಳದ ಮೂಲಕ ಬರ್ಬೇಕು. ಆಹಾರ ಎಲ್ಲಿ ಬರ್ಬೇಕು, ಸ್ಟಮಕಿಗೆ ಬರ್ಬೇಕು, ಜಠರಕ್ಕೆ ಬರ್ಬೇಕು. ನೆನಪಿಟ್ಕೋರಿ. ಅದ್ ಹೆಂಗ್ ಬರ್ತತಿ, ಈ ಬರುವಂತ ಈ ಅನ್ನನಾಳದ ಮೂಲಕ ಜಠರಿಗೆ ಬರುವಂತ ಆಹಾರ ಒಂದು ಮೂಮೆಂಟ್, ಒಂದು ಚಲನೆಯ ಮೂಲಕ ಬರ್ತತಿ. ಅದಕ್ಕೆ ಏನಂತಾರಪ್ಪ ಅಂದ್ರ ಪೆರಿಸ್ಟಾಲಿಸಿಸ್ ಮೂಮೆಂಟ್ ಅಂತ ಕರೀತಾರ. ಇದನ್ನು ಎಕ್ಸಾಮ್ದಾಗ ಬಹಳ ಸಲ ಕೇಳಿದ್ದಾರೆ. ಆಹಾರ ಅನ್ನನಾಳದ ಮೂಲಕ ಜಠರಕ್ಕೆ ಬರುವಂತಹ ಚಲನೆ ಯಾವುದು, ಪೆರಿಸ್ಟಾಲಿಸಿಸ್ ಮೂಮೆಂಟ್ ಅಂತ ಕರೀತಾರೆ. ಪೆರಿಸ್ಟಾಲಿಸಿಸ್ ಚಲನೆ. ಏನಿದೆ ಪೆರಿಸ್ಟಾಲಿಸಿಸ್ ಚಲನೆ ಅಂತಂದ್ರ, ಈಗ ಆಹಾರ ಬರತೈತಿ ಅಂತ ತಿಳ್ಕೊರಿ. ಬರುವಂತ ಸಂದರ್ಭದಲ್ಲಿ ಏನಾಗತ್ರಿ, ಹಿಗ್ತತಿ, ಇದು ಅನ್ನನಾಳ ಹಿಗ್ತತಿ. ಆಮೇಲೆ ಇದು ಇಲ್ಲಿಂದ ಪಾಸ್ ಆಗೋತ ಅಂತ ತಿಳ್ಕೊರಿ, ಇದು ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಮತ್ತೆ ಈ ಭಾಗ ಈ ಪೈಪ್ ಏನಾಗತ್ರಿ ಹಿಗ್ತತಿ. ಹಿಂಗ ಆಹಾರ ಎಲ್ಲಿ ಬರತ್ತ ಅಲ್ಲಿ ಹಿಗ್ಗುದು, ಆಮೇಲೆ ಕುಗ್ಗುದು. ಇದಕ್ಕೆ ಏನಂತ ಕರೀತಾರ ಅಂದ್ರ ಪೆರಿಸ್ಟಾಲಿಸಿಸ್ ಮೂಮೆಂಟ್ ಅಂತ ಕರೀತಾರ. ನೆಕ್ಸ್ಟ್ ಎಲ್ಲಿ ಬಂತ್ರಿ, ಈಗ ಸ್ಟಮಕಿಗೆ ಬಂತ ಆಹಾರ. ಎಲ್ಲಿ ಬಂತು, ಸ್ಟಮಕಿಗೆ ಬಂತ, ಜಠರಕ್ ಬಂತ. ಆತಾತ್ರಿ. ಗಂಟಲ್ ಹೋಗಂತ್ರಿ ಏನಾಗಲ್ಲ. ಆಮೇಲೆ ಏನಾಗತ್ರಿ, ಇದಕ್ ಬರತ್ತೆ, ಜಠರಕ್ ಬರತ್ತೆ. ಈ ಅನ್ನನಾಳ ಒಳಗೆ ಏನಾಕತ್ತಪ್ಪ, ಜಠರ ಒಳಗೆ ಏನಾಕತ್ತ ಅಂತಂದ್ರ ಆಹಾರ ಜಠರ ಒಳಗೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಆಹಾರ ಬಂತ, ಜಠರ ಒಳಗ್ ಬಂತ. ಜಠರ ಒಳಗೆ ಏನಪ್ಪಾ ಅಂದ್ರೆ ಏನ್ ರಿಲೀಸ್ ಆಗಿರತ್ತ ಅಂತಂದ್ರ HCl ಅನ್ನೋದು ರಿಲೀಸ್ ಆಕತ್ರಿ. HCl ಅಂದ್ರ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲ ರಿಲೀಸ್ ಆಗುತ್ತ, ಜಠರದಲ್ಲಿ ರಿಲೀಸ್ ಆಗುತ್ತದೆ. ಅರ್ಥಾತ್ರಿ. ಇದು ಯಾಕೆ ರಿಲೀಸ್ ಆಗತ್ತಪ್ಪ ಅಂತಂದ್ರ, ನಾವು ಏನ್ ಆಹಾರವನ್ನ ಸೇವನೆ ಮಾಡಿರ್ತಾವಲ್ರಿ, ಅಲ್ಲೇ ಬಾಯಿ ಒಳಗ ಸಣ್ಣ ಬ್ಯಾಕ್ಟೀರಿಯಾ ಸತ್ತಿದ್ದು. ಈಗ ಬ್ಯಾಕ್ಟೀರಿಯಾಗಳು ಕಂಪ್ಲೀಟ್ ಸಾಯ್ಬೇಕ್ರಿ. ಕಂಪ್ಲೀಟ್ ಸಾಯ್ಬೇಕಂತಂದ್ರ ಅವಕ್ ನೋಡ್ರಿ, ನೀವು ಯಾವ್ದೋ ಮನಿ ಸ್ವಚ್ಛ ಮಾಡಿದ್ರಿ ಅಂತ ತಿಳ್ಕೊರಿ. ಮನಿ ಸ್ವಚ್ಛ ಮಾಡುವಾಗ ನೀವು ಆಸಿಡ್ ಹಾಕಿ ತೊಳಿರಿ ಅಂತ ತಿಳ್ಕೊರಿ, ಸ್ವಚ್ಛಗೆ ಕ್ಲೀನ್ ಆಗತ್ತ. ಆಸಿಡ್ ಹಾಕಿ ತೊಳಿರಿ ಅಂತ ತಿಳ್ಕೊರಿ, ಸ್ವಚ್ಛಗೆ ಕ್ಲೀನ್ ಆಗತ್ತ. ಅದಕ್ಕೆ ಏನಪ್ಪಾ ಅಂತಂದ್ರ ಹಂಗ ಇಲ್ಲೂ ಆಹಾರ ಏನಾಗ್ಬೇಕ್ರಿ, ಸ್ವಚ್ಛಗೆ ಕ್ಲೀನ್ ಆಗ್ಬೇಕ. ಹೆಂಗ್ ಕ್ಲೀನ್ ಆಗ್ಬೇಕಂತ ಅದಕ್ಕೆ ಏನ್ ಯೂಸ್ ಆಗುತ್ತ, HCl ಬೇಕ. HCl ಅನ್ನೋದು ಬೇಕ. ಈ HCl ಏನ್ ಮಾಡತ್ತಪ್ಪ ಅಂದ್ರ ಆಹಾರದಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನ ಕೊಲ್ತತಿ. ಆಹಾರದಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನ ಕೊಲ್ಲುತ್ತದೆ. ಎಲ್ಲಿರ್ತತ್ರಿ, ಜಠರದಲ್ಲಿ ಇರ್ತತಿ. ಅರ್ಥಾತ್ರಿ.
ಯಾವ ಗ್ಲ್ಯಾಂಡ್ ಇಂದ ರಿಲೀಸ್ ಆಗತ್ತಪ್ಪ ಅಂತಂದ್ರ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಮೂಲಕ ರಿಲೀಸ್ ಆಗುತ್ತದೆ. ಯಾವುದು? HCl ರಿಲೀಸ್ ಆಗುತ್ತದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಈ ಜಠರಲ್ ಒಳಗ ಪೆಪ್ಸಿನ್. ಈ HCl ಏನ್ ಮಾಡ್ತೀಗ ಅಲ್ಲಿರುವಂತ ಬ್ಯಾಕ್ಟೀರಿಯಾಗಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ತಿರೋದು. ಯಾವುದು? HCl. ಈಗ ನೀವು ಊಟ ಮಾಡ್ತಿರ್ತಾರೆ, ನಿಮ್ಗೆ ಎಸಿಡಿಟಿ ಹಾಕಿರೋದು ಅಂತಿರ್ತಾರ, ಗೊತ್ತ್ರಿ? ಎಸಿಡಿಟಿ ಹಾಕಿರೋದು ಅಂತಿರ್ತಾರ. ಯಾಕಪ್ಪ ಅಂತಂದ್ರ ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಕಂಟಿನ್ಯೂ ಆಗಿ HCl ನ ರಿಲೀಸ್ ಮಾಡ್ತಿರತ್ರಿ. HCl ನ ರಿಲೀಸ್ ಮಾಡ್ತಿರತಿ. ಅದೇನ್ ಅನ್ಕೊಂಡಿರತಿ, ಆಹಾರ ಬಂದತಿ, ನಾ ಅಲ್ಲಿರುವಂತ ಬ್ಯಾಕ್ಟೀರಿಯಾಗಳನ್ನ ಕೊಲ್ಬೇಕನ್ನುವಂತ ಒಂದ ಗುರಿ ಇರ್ತದ ಅದಕ್ಕ. ಆದ್ರೆ ನೀವು ಊಟದು ಮಾಡ್ಲಿಕ್ಕೆ ಅಂತ ಹೇಳ್ತಿಕೋರಿ, ಅವಾಗ ಊಟದು ಮಾಡ್ಲಿಕ್ಕೆ ಅದಕ್ಕೇನ್ ಗೊತ್ತಾಗೋಲ್ಲ, ಅದು ಸುಮ್ಮನೆ ನಾರ್ಮಲ್ ಆಗಿ ಆಸಿಡ್ ರಿಲೀಸ್ ಮಾಡ್ಕೊಂತಾನೆ ಇರ್ತತಿ. ಅವಾಗ ಆಸಿಡ್ ಇದ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಏನಾಗತ್ತಪ್ಪ ಅಂತಂದ್ರ ಈ ಅನ್ನನಾಳ ಮೂಲಕ ನಿಮ್ಗೆ ಗಂಟ್ಲಿಗೆ ಬಂದಂಗ ಹಾಕಿರತಿ. ಅವಾಗ ಏನಾಕತ್ರಿ, ಅಸಿಡಿಟಿ ಆಕತಿ. ನೀವು ಊಟದು ಮಾಡ್ಲೇ ಇದ್ದಾಗ ಅಕಸ್ಮಾತ್ ಊಟ ಮಾಡಿರಪ್ಪ ಅಂತಂದ್ರೆ ಅಲ್ಲಿರುವಂತ ಬ್ಯಾಕ್ಟೀರಿಯಾ ಕೊಲ್ಲಾಕ ಯೂಸ್ ಆಗಿಬಿಡತ್ತೆ HCl. ಊಟ ಮಾಡ್ಲೇ ಇದ್ದಾಗ ಏನಾಗತ್ರಿ, ಇಲ್ಲಿ ಅನ್ನನಾಳ ಮೂಲಕ ಮ್ಯಾಲ ಬರಕ್ ಸ್ಟಾರ್ಟ್ ಆಗತ್ತದು. ಅವಾಗ ಅದಕ್ಕೆ ಏನಂತಾರಪ್ಪ ಅಂದ್ರೆ ಎಸಿಡಿಟಿ ಅಂತಿರ್ತಾರ. ನೆನಪತ್ರಿ? ಆಮೇಲೆ ಇನ್ನೊಂದೇನ ಇರತ್ತಪ್ಪ ಈ ಜಠರ ಒಳಗ ಅಂತಂದ್ರ ಪೆಪ್ಸಿನ್ ಅನ್ನುವಂತ ಕಿಣ್ವ ಇರ್ತತಿ, ಎಂಜೈಮ್ ಇರ್ತತಿ. ಪೆಪ್ಸಿನ್ ಅಂತಂದ್ರೆ ನೋಡ್ರಿ ಪಿ ಐತಿಲೋರಿ, ಇಲ್ಲಿ ಪಿ ಐತಿಲೋರಿ. ಪಿ ಅಂತಂದ್ರೆ ಏನ್ರಿ, ಪ್ರೋಟೀನ್ ಅನ್ನ ಡೈಜೆಷನ್ ಮಾಡುತ್ತದೆ. ನೋಡ್ರಿ ಕ್ವಶನ್ ಹೆಂಗ್ ಬೇಕಾದಂಗ ಕೇಳ್ಬೋದು. ಬಾಯಿ ಒಳಗೆ ಏನಾರ ಪ್ರೋಟೀನ್ ಲಿಕ್ವಿಡ್ ಅವ್ ಏನಾರ ಡೈಜೆಷನ್ ಆಗಿತ್ತೇನ್ರಿ? ಆಗಿರಂಗಿಲ್ಲ. ಅಲ್ಲಿ ಬರೀ ಏನಾಗಿತ್ತು, ಅಮೈಲೇಸ್ ಇಂದ ಆಹಾರಕನ ಕತ್ತರಿಸಿತ್ತು. ಆಮೇಲೆ ಇನ್ನೊಂದೇನಾಗಿತ್ತು, ಬ್ಯಾಕ್ಟೀರಿಯಾ ಏನಾಗಿತ್ತು, ಸತ್ತಿದ್ದು. ಎದರಿಂದ? ಲೈಸೋಸೈಮ್ ಇಂದ. ಆದ್ರ ಮೊದಲ ಬಾರಿಗೆ ಪ್ರೋಟೀನ್ ಡೈಜೆಷನ್ ಆಗುದು, ನಮ್ಮ ಆಹಾರದಲ್ಲಿರುವಂತಹ ಪ್ರೋಟೀನ್ ಡೈಜೆಷನ್ ಆಗ ಸ್ಟಾರ್ಟ್ ಆಗುದು ಎಲ್ಲಿಪ್ಪ ಅಂತಂದ್ರ ಸ್ಟಮಕ್ ಒಳಗೆ. ನೆನ್ಪಿಟ್ಕೋರಿ. ಯಾವುದರಿಂದ? ಪೆಪ್ಸಿನ್ ಅನ್ನುವಂತಹ ಕಿಣ್ವದಿಂದ. ಈ ಪೆಪ್ಸಿನ್ ಅನ್ನುವಂತ ಕಿಣ್ವ ಏನಾಗತ್ರಿ, ಆ ಪ್ರೋಟೀನ್ ಅನ್ನ ಡಿವೈಡ್ ಮಾಡಕ್ ಸ್ಟಾರ್ಟ್ ಆಗತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈಗ ಸ್ಮಾಲ್ ಇಂಟೆಸ್ಟೈನ್ ಬಂತ ಇವೆರಡು, ಅದು ಪೆಪ್ಸಿನ ಮತ್ತ HCl. ಅರ್ಥ ಆತ್ರಿ? ನೆಕ್ಸ್ಟ್ ಇಲ್ಲಿ ನೋಡೋದು, ಈ ಲಿವರ್ ಅನ್ನೋದಂತ ಏನ್ ಮಾಡ್ತಿರದಪ್ಪ ಅಂತಂದ್ರ ಇದು ಬೈಲ್ ಜ್ಯೂಸ್ ಅನ್ನ ರಿಲೀಸ್ ಮಾಡ್ತಿರದ್ರಿ. ಇದು ಬೈಲ್ ಜ್ಯೂಸ್ ಅನ್ನ ರಿಲೀಸ್ ಮಾಡ್ತಿರತಿ. ಏನ? ಬೈಲ್ ಜ್ಯೂಸ್. ಏನಪ್ಪಾ ಅಂತಂದ್ರೆ ಇದು ಯೆಲ್ಲೋ ಕಲರ್ ದಾಗ ಇರತ್ತೆ ಬೈಲ್ ಜ್ಯೂಸ. ಇದನ್ನ ಯಾಕೆ ರಿಲೀಸ್ ಮಾಡ್ತಿದ? ಇದಕ್ಕೆ ಏನಂತಾರೋ ಪಿತ್ತರಸ ಅಂತ ಕರೀತಾರೆ. ಲಿವರ್ ರಿಲೀಸ್ ಮಾಡುವಂತದ್ದು. ಇದು ಯಾಕೆ ರಿಲೀಸ್ ಮಾಡ್ತಿರತ್ತಪ್ಪ ಅಂತಂದ್ರ ಇದು ಆಹಾರದಲ್ಲಿರುವಂತ ಕೊಬ್ಬಿನಾಂಶವನ್ನ ಡಿವೈಡ್ ಮಾಡಕ್, ಕೊಬ್ಬಿನಾಂಶವನ್ನ ಏನ್ ಮಾಡಕ್ರಿ, ಡೈಜೆಷನ್ ಮಾಡಕ್. ಕೊಬ್ಬನ್ನ ಸಣ್ಣ ಸಣ್ಣ ಕಣಗಳಾಗಿ ಡೈಜೆಷನ್ ಮಾಡಕ್ ಏನ್ ಮಾಡ್ತಿರತ್ರಿ, ಬೈಲ್ ಜ್ಯೂಸ್ ಅನ್ನ ರಿಲೀಸ್ ಮಾಡ್ತಿರತ್ತಿ. ಯಾವುದು? ಲಿವರ್ ಅನ್ನೋದು ರಿಲೀಸ್ ಮಾಡ್ತಿರತ್ತಿ. ಇದ್ರ ಅದೇನಾಗಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಲಿವರ್ ಹೋಗಂಗಿಲ್ಲ ಆಹಾರ. ಇಲ್ಲಿರುವಂತ ಬೈಲ್ ಜ್ಯೂಸ್ ಏನಾಗತ್ರಿ, ಇಲ್ಲಿ ಸ್ಟಮಕಿಗೆ ಬಂದ್ ಏನಾಗತ್ರಿ, ಅಲ್ಲಿರುವಂತಹ ಪ್ಯಾಟರ್ನ್ ಅಥವಾ ಕೊಬ್ಬನ್ನ ಏನಾಗತ್ರಿ, ಸಣ್ಣ ಸಣ್ಣ ಕಣಗಾಗಿ ಮಾಡ್ತತಿ. ಮೊದಲು ಪ್ರೋಟೀನ್ ಡೈಜೆಷನ್ ಆತ, ಆಮೇಲೆ ಏನಾತ್ರಿ, ಕೊಬ್ಬು ಡೈಜೆಷನ್ ಆತ. ಕೊಬ್ಬು ಹೆಂಗ್ ಇದಾಗತ್ತಿ, ಡಿವೈಡ್ ಆಗತ್ತ, ಇಲ್ಲಿರುವಂತಹ ಬೈಲ್ ಜ್ಯೂಸ್ ಇಂದ ಆಗತ್ತ. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಕರೀತಾರ. ನಿಮ್ಗೆ ಕೇಳ್ತಾರೆ ಎಕ್ಸಾಮ್ದಾಗ, ಎಮಲ್ಸಿಫಿಕೇಶನ್ ಎಲ್ಲಿ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ ಎಲ್ಲಿ ಆಗುವಂತ ಪ್ರಕ್ರಿಯೆ ಅಂತಂದ್ರ ಜಠರದಲ್ಲಿ, ಲಿವರ್ದಲ್ಲಿ ಏನಾಗತ್ರಿ, ಇದಾಗತ್ತ. ಆಮೇಲೆ ಲಿವರ್ ಇನ್ನೊಂದ್ ಏನ್ ಭಾಗಪ್ಪ ಅಂತಂದ್ರ ಆಹಾರದಲ್ಲಿರುವಂತ ವಿಷಕಾರಿ ಅಂಶಗಳನ್ನ ಹೀರ್ಕೋತತ್ರಿ. ನೆನಪು ಮಾಡ್ಕೋರಿ, ಆಹಾರದಲ್ಲಿರುವಂತ ವಿಷಕಾರಿ ಅಂಶಗಳನ್ನ ಹೀರ್ಕೋದಾದ್ರೆ ಲಿವರ್. ಈಗ ನೀವು ಯಾರು ಒಬ್ಬರ ಸುಸೈಡ್ ಮಾಡ್ಕೊಂಡಿರ್ತಾರ ಅಂತ ಹೇಳ್ತಿಕೋರಿ, ವಿಷ ಅದು ತಗೊಂಡ್ ಸುಸೈಡ್ ಮಾಡ್ತಿರ್ತಾರೆ. ಅವಾಗ ಅವ್ರದ್ದು ಮೊದಲು ಪೋಸ್ಟ್ ಮಾರ್ಟಮ್ ಮಾಡುವಾಗ ಏನ್ ಚೆಕ್ ಮಾಡ್ತಾರಪ್ಪ ಅಂತಂದ್ರೆ ಈ ಲಿವರ್ ಚೆಕ್ ಮಾಡ್ತಾರ. ಯಾಕಂದ್ರ ವಿಷವನ್ನ ತಗೊಂಡಿರ್ತಾನಲ್ರಿ, ಆ ವಿಷಕಾರಿ ವಸ್ತುಗಳನ್ನ ಈ ಲಿವರ್ ಹಿಡ್ಕೊಂಡಿರತ್ರಿ. ಲಿವರ್ ಅನ್ನುವಂತ ಭಾಗ ಹಿಡ್ಕೊಂಡಿರತಿ. ಅವಾಗ ಏನಪ್ಪಾ ಅಂದ್ರ ಪೋಸ್ಟ್ ಮಾರ್ಟಮ್ ಮಾಡುವಾಗ ಈ ಲಿವರ್ ಚೆಕ್ ಮಾಡ್ರಿ ಅಂತ ಹೇಳ್ತಿಕೋರಿ, ಅವಾಗ ಗೊತ್ತಾಗತ್ತೆ ವಿಷ ತಗೊಂಡನೋ ಇನ್ ತಗೊಂಡಿಲ್ಲ ಅಂತ ಹೇಳಿ. ಮೊದ್ಲು ಏನ್ ಮಾಡ್ತಾರಪ್ಪ ಅಂದ್ರ ಈ ಲಿವರ್ ನ ಟೆಸ್ಟ್ ಮಾಡ್ತಾರೆ. ನೋಡ್ರಿ, ಈ ಬೈಲ್ ಜ್ಯೂಸ್ ಈ ಲಿವರ್ ಒಳಗಿರುವಂತ ಇಲ್ಲಿ ನೋಡಿದ ಗ್ಲಾಡ್ ಬ್ಯಾಡರ್ ಅಂತ ಅಂಗವನ್ನ ಏನ್ ಮಾಡ್ತಪ್ಪ ಅಂದ್ರ ಬೈಲ್ ಜ್ಯೂಸ್ ನ ಪ್ರೊಡ್ಯೂಸ್ ಮಾಡ್ತಿರತ್ತೆ. ನೆನಪಿಟ್ಕೋರಿ. ಆಮೇಲೆ ನೋಡಿಲ್ಲ ಪ್ಯಾಂಕ್ರಿಯಾಸ್, ಇಲ್ಲಿ ನೋಡಿದ ಪ್ಯಾಂಕ್ರಿಯಾಸ್ ಅನ್ನುವಂತ ಭಾಗ ಇದೆ. ನಾ ಹೇಳಿದ್ ನಿಮಗೆ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಇದು ಪ್ಯಾಂಕ್ರಿಯಾಸ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಇದೇನೇನ್ ರಿಲೀಸ್ ಮಾಡತ್ತದ? ಇನ್ಸುಲಿನ್ ರಿಲೀಸ್ ಮಾಡ್ತಾರೆ. ಇದು ಇನ್ಸುಲಿನ್ ರಿಲೀಸ್ ಮಾಡತ್ತೆ. ಹೇಳಿದ್ ಗೊತ್ತಿಲ್ಲ ನಮ್ಗೆ. ಇನ್ಸುಲಿನ್ ಎದಕ್ಕೆ ರಿಲೀಸ್ ಮಾಡ್ತದಪ್ಪ? ಇದ ಆಹಾರದಲ್ಲಿರುವಂತಹ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತತಿ. ಯಾಕೆ ಗ್ಲೂಕೋಸ್ ಗ್ಲೈಕೋಜನ್ ಕನ್ವರ್ಟ್ ಮಾಡ್ತತಿ? ಗ್ಲೂಕೋಸ್ ಅನ್ನುವಂಥದ್ದು ಸಕ್ರಿ ಭಾಗ ಇದೆ. ಆ ಸಕ್ಕರೆ ಪ್ರಮಾಣ ಅಧಿಕ ಅಂತಂದ್ರೆ ನಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತತಿ, ಆಹಾರದಲ್ಲಿರುವಂತ ಸಕ್ಕರೆ ಭಾಗನ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತತಿ. ಆ ಗ್ಲೈಕೋಜನ್ ಆಗಿ ಎಲ್ಲಿ ಶೇಖರಣೆ ಆಗತ್ತದ? ಈ ಲಿವರ್ ನಲ್ಲಿ ಶೇಖರಣೆ ಆಗತ್ತೆ. ನಾ ಹೇಳಿದ್ ನಿಮ್ಗ ಲಿವರ್ ಒಳಗೆ ಶೇಖರಣೆ ಮಾಡ್ತತಿ. ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ನ ಇದ್ರ ಇನ್ಸುಲಿನ್ ಬಗ್ಗೆ. ಈ ಇನ್ಸುಲಿನ್ ಎಲ್ಲಿ ಇದರಿಂದ ರಿಲೀಸ್ ಆಗುತ್ತಾ? ಪ್ಯಾಂಕ್ರಿಯಾಸ್ ರಿಲೀಸ್ ಆಗುತ್ತಾ. ಆಹಾರದಲ್ಲಿರುವಂತ ಗ್ಲೂಕೋಸ್ ಅನ್ನ
ಏನ್ ಮಾಡ್ತತಿ ಗ್ಲೈಕೋಜನ್ ಆಗಿ ಶೇಖರಣೆ ಮಾಡುತ್ತೆ. ಆ ಗ್ಲೈಕೋಜನ್ ಎಲ್ಲಿ ಶೇಖರಣೆ ಆಗುತ್ತಾ ಈ ಲಿವರ್ ಒಳಗ ಮತ್ತೆ ಸ್ನಾಯು ಒಳಗೆ ಶೇಖರಣೆ ಆಗುತ್ತಾ. ಇದು ಯಾವಾಗ ಯೂಸ್ ಆಗುತ್ತಾ ನಾವು ಉಪವಾಸ ಸಂದರ್ಭದಲ್ಲಿ ಏನಾಗತ್ರಿ ಈ ಗ್ಲೈಕೋಜನ್ ನಮ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಈ ಗ್ಲೈಕೋಜನ್ ನ ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಇದರಿಂದ ಗ್ಲುಕಗಾನ್ ಅನ್ನುವಂತ ಹಾರ್ಮೋನ್ ದಿಂದ ನೆನಪು ಮಾಡ್ಕೋರಿ. ಗ್ಲುಕಗಾನ್ ಅನ್ನುವಂತ ಹಾರ್ಮೋನ್ ಇಂದ ಇನ್ಸುಲಿನ್ ಹಾರ್ಮೋನ್ ಗ್ಲುಕಗಾನ್ ಹಾರ್ಮೋನ್ ಇವೆರಡು ಬರ್ತಾವ ಪ್ಯಾಂಕ್ರಿಯಾಸ್ ಇಂದ. ಆದ್ರ ಪ್ಯಾಂಕ್ರಿಯಾಸ್ ಇಂದ ಏನಾಗತ್ರಿ ಎಂಜೈಮ್ಗಳು ಜ್ಯೂಸ್ಗಳು ರಿಲೀಸ್ ಆಕಾವ್. ಯಾವ್ಯಾವಪ್ಪ ಅಂತಂದ್ರ ಅಮೈಲೇಸಾ, ಲೈಪೇಸಾ, ಟ್ರಿಪ್ಸಿನೋಜನ್. ಅಮೈಲೇಸಾ ಯಾವ್ಯಾವ ಬರ್ತಾವ ಅಮೈಲೇಸಾ, ಆಮೇಲೆ ಲೈಪೇಸಾ, ಆಮೇಲೆ ಟ್ರಿಪ್ಸಿನ್ ಅಂತ ಬರ್ತಾವ್ತಿ. ಈ ಟ್ರಿಪ್ಸಿನ್ ಏನ್ ಮಾಡ್ತದಪ್ಪ ಅಂತಂದ್ರ ನೋಡ್ರಿ ಇಲ್ಲಿ ನೋಡ್ರಿ ಅಮೈಲೇಸ್. ಅಮೈಲೇಸ್ ಅಂತಂದ್ರೆ ಏನ್ ಮಾಡ್ತದ ಕಾರ್ಬೋಹೈಡ್ರೇಟ್ ಅನ್ನ ಡಿವೈಡ್ ಮಾಡ್ತದೆ. ಇದು ಆಹಾರದಲ್ಲಿರುವಂತ ಕಾರ್ಬೋಹೈಡ್ರೇಟ್ ಅನ್ನ ಡಿವೈಡ್ ಮಾಡೋದು ಯಾವ್ದ್ರಿ ಅಮೈಲೇಸ್ ಎನ್ನುವಂತಹ ಕಿಣ್ವ. ಈಗ ನೋಡ್ರಿ ನಾವು ಮೊದಲು ಇಲ್ಲಿ ಹೊಟ್ಟಿಗೆ ಬಂದಿತ್ತ ಜಠರಕ್ಕೆ ಬಂದಿತ್ತ ಅಲ್ಲಿ ಏನಾಗಿತ್ರಿ ಒಂದನೇಕೆ ಯಾವ್ದು ಡಿವೈಡ್ ಆಯ್ತು ಇಲ್ಲಿ ನೋಡ್ರಿ ಯಾವ್ದು ಪೆಪ್ಸಿನ್. ಅಲ್ಲಿರುವಂತ ಕಂಪ್ಲೀಟ್ ಬ್ಯಾಕ್ಟೀರಿಯಾ ಸಾಯೋದು HCl ದಿಂದ. ಆಮೇಲೆ ಪೆಪ್ಸಿನ್ ಏನಾತ್ರಿ ಪ್ರೋಟೀನ್ ಡೈಜೆಷನ್ ಆತ ಅರ್ಥ ಆತ್ರಿ. ಆಮೇಲೆ ಗ್ಲುಕೋಸ್ ಗ್ಲೈಕೋಜನ್ ಆಗೋದು ಪ್ಯಾಂಕ್ರಿಯಾಸ್ ಅಂತ ಗ್ಲ್ಯಾಂಡ್ ದಿಂದ ಹಾರ್ಮೋನ್ ದಿಂದ ಇದಾಗತ್ತ. ಆಮೇಲೆ ಪ್ಯಾಂಕ್ರಿಯಾಸ್ ಒಳಗೆ ಜ್ಯೂಸ್ ಇರ್ತಾವ ಯಾವ್ಯಾವ ಅಂತಂದ್ರ ಅಮೈಲೇಸಾ, ಲೈಪೇಸಾ, ಟ್ರೈಪ್ಸಿನೋಜನ್ ಇವೇನಿವ ಕಿಣ್ವಗಳು ಅಥವಾ ಎಂಜೈಮ್ ಅಂತ ಕರೀತಾರ. ಈ ಅಮೈಲೇಸ್ ಏನ್ ಮಾಡ್ತತಿ ಕಾರ್ಬೋಹೈಡ್ರೇಟ್ ಅನ್ನ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಅನ್ನ ಡಿವೈಡ್ ಮಾಡ್ತತಿ. ಅರ್ಥ ಆತ್ರಿ. ಕಾರ್ಬೋಹೈಡ್ರೇಟ್ ಅನ್ನ ಡಿವೈಡ್ ಮಾಡೋದು ಯಾವುದು ಅಮೈಲೇಸ್. ಆಮೇಲೆ ಲೈಪೇಸ್ ಬರ್ತತಿ. ಈ ಲೈಪೇಸ್ ಏನ್ ಮಾಡ್ತಪ್ಪ ಅಂತಂದ್ರ ಲಿಪಿಡ್ ಗಳನ್ನ ಅಥವಾ ಫ್ಯಾಟಿ ಆಸಿಡ್ ಗಳನ್ನ ಡಿವೈಡ್ ಮಾಡ್ತತಿ. ಲಿಪಿಡ್ ಗಳನ್ನ ಅಥವಾ ಈ ಎಲ್ಲ ಬಂತಂದ್ರ ಲಿಪಿಡ್ ನೆನಪಿಟ್ಟುಕೋರಿ. ಆಮೇಲೆ ಈ ಟ್ರಿಪ್ಸಿನೋಜನ್ ಅಥವಾ ಟ್ರಿಪ್ಸಿನ್ ಅಂತ ಕರೀತಾರೆ. ಇದೇನ್ ಮಾಡ್ತಪ್ಪ ಅಂದ್ರ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡ್ತತಿ. ನೋಡ್ರಿ ನಿಮ್ಗ ಸಪ್ರೇಟ್ ಐತೇನಿ. ಈಗ ಸ್ಟಮಕ್ ಒಳಗ ಏನಪ್ಪಾ ಅಂತಂದ್ರ ಸ್ಟಮಕ್ ಒಳಗ HCl ರಿಲೀಸ್ ಆತು, ಆಮೇಲೆ ಪೆಪ್ಸಿನ್ ರಿಲೀಸ್ ಆತು. HCl ಏನ್ ಮಾಡ್ತು ಕಂಪ್ಲೀಟ್ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡ್ತತಿ. ಪೆಪ್ಸಿನ್ ಏನ್ ಮಾಡ್ತತಿ ಪ್ರೋಟೀನ್ ಅನ್ನ ನಾಶ ಮಾಡ್ತತಿ, ಪ್ರೋಟೀನ್ ಅನ್ನ ಡಿವೈಡ್ ಮಾಡ್ತತಿ. ಆಹಾರದಲ್ಲಿರುವಂತಹ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡ್ತತಿ. ಸ್ಟಮಕ್ ಇಲ್ಲಿ ಸ್ಟಮಕ್ ಒಳಗ ಐತಿನ ಆಹಾರ. ಆದ್ರ ಈ ಬೈಲ್ ಜ್ಯೂಸ್ ಬಂತ. ಬೈಲ್ ಜ್ಯೂಸ್ ಎಲ್ಲಿಂದ ಬಂದಿತ್ರಿ ಇದ ಲಿವರ್ ದಿಂದ ಬಂದಿತ್ತು. ಲಿವರ್ ದಲ್ಲಿರುವಂತ ಯಾವ ಭಾಗ ಗಾಲ್ ಬ್ಲಾಡರ್ ಅನ್ನುವಂತ ಭಾಗದಿಂದ ಬಂದಿತ್ತು. ಇದೇನ್ ಮಾಡ್ತಿತ್ತು ಬೈಲ್ ಜ್ಯೂಸ್ ಏನ್ ಮಾಡ್ತಿತ್ತು ಕೊಬ್ಬನ್ನ ಅಥವಾ ಫ್ಯಾಟ್ ಅನ್ನ ಏನ್ ಮಾಡ್ತಿತ್ತು ಸಣ್ಣ ಕಣಗಳಾಗಿ ಡಿವೈಡ್ ಮಾಡ್ತಿತ್ತು, ಸಣ್ಣ ಕಣಗಳಾಗಿ. ಆಮೇಲೆ ಲಿವರ್ ಇನ್ನೊಂದು ಭಾಗ ಏನಪ್ಪಾ ಅಂತಂದ್ರೆ ವಿಷಕಾರಿ ಅಂಶಗಳನ್ನ ಹೀರಿಕೊಳ್ಳುತ್ತಿತ್ತು. ವಿಷಕಾರಿ ಅಂಶಗಳನ್ನ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋ ವಿಷಾದ ತಗೊಂಡಿರ್ತಾರಲ್ಲ ಅವಾಗ ಮೊದಲು ಪೋಸ್ಟ್ ಮಾಡುವಂತ ಭಾಗ ಯಾವಪ್ಪ ಅಂದ್ರೆ ಲಿವರ್. ಹಿಂಗ್ ನಿಮ್ಗೆ ಅಪ್ಲೈಡ್ ಕ್ವಶನ್ ಕೇಳ್ಬೋದು. ವಿಷಕಾರಿ ಅಂಶಗಳನ್ನ ಹೀರಿಕೊಳ್ಳುವಂತ ಭಾಗ ಯಾವ್ದ್ರಿ ಲಿವರ್. ಆದ್ದರಿಂದ ಪೋಸ್ಟ್ ಮಾರ್ಟಮ್ದಲ್ಲಿ ವಿಷವನ್ನು ಕುಡಿದಂತ ವ್ಯಕ್ತಿಯ ಲಿವರ್ ಭಾಗವನ್ನ ಟೆಸ್ಟ್ ಮಾಡುತ್ತಾರೆ. ಕಾರಣ ಹೇಳಿಕೆ ಕೊಟ್ಟು ಹಿಂಗ್ ಕ್ವಶನ್ಗಳನ್ನ ಕೇಳಬಹುದು. ಆಮೇಲೆ ಬೈಲ್ ಜ್ಯೂಸ್ ಅದ್ರ ತೆಳಗ ಏನಿರ್ತಂದ್ರ ಪ್ಯಾಂಕ್ರಿಯಾಸ್ ಅನ್ನುವಂತ ಗ್ಲ್ಯಾಂಡ್ ಇರ್ತತಿ. ಇದೇನ್ ಮಾಡ್ತತಿ ಇನ್ಸುಲಿನ್ ಅನ್ನ ರಿಲೀಸ್ ಮಾಡ್ತಿತ್ತ. ಇನ್ಸುಲಿನ್ ಅಂತಂದ್ರೆ ಏನ್ರಿ ಆಹಾರದಲ್ಲಿರುವಂತ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಅಂತಂದ್ರ ಆಹಾರದಲ್ಲಿರುವಂತ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿತ್ತ. ಈ ಎಕ್ಸ್ಟ್ರಾ ಏನ್ ಗ್ಲೈಕೋಜನ್ ಇತ್ತಲ್ರಿ ಇದೆಲ್ಲಿ ಶೇಖರಣೆ ಆಕಿತ್ತು ಲಿವರ್ದಾಗ ಶೇಖರಣೆ ಆಕಿತ್ತ. ಅದನ್ನ ಉಪವಾಸ ಸಂದರ್ಭದಲ್ಲಿ ಏನಾಕಿತ್ರಿ ಇದು ಮತ್ತ ಗ್ಲೈಕೋಜನ್ ಇದ್ದಿದ್ದ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಕಿತ್ತ. ಯಾಕಂದ್ರೆ ನಮಗೆ ಅವಾಗ ಆಹಾರ ಬೇಕಾಗಿರತಿ. ಅಲ್ಲಿರುವಂತ ಹಾರ್ಮೋನ್ ಯಾವ್ದಾಕಿತ್ತು ಗ್ಲುಕಗಾನ್ ಅನ್ನುವಂತ ಹಾರ್ಮೋನ್ ದಿಂದ. ಇವು ಹಾರ್ಮೋನ್ಗಳಿವು. ಆಮೇಲೆ ಪ್ಯಾಂಕ್ರಿಯಾಸ್ ಒಳಗ ಜ್ಯೂಸ್ಗಳು ಬರ್ತಾವ ಅಥವಾ ಎಂಜೈಮ್ಗಳು ಬರ್ತಾವ. ಯಾವ್ಯಾವಪ್ಪ ಅಂತಂದ್ರೆ ಯಾವ್ಯಾವ ಎಂಜೈಮ್ ಬರ್ತಾವ್ರಿ ಟ್ರಿಪ್ಸಿನ್ ಏನ್ ಮಾಡ್ತಪ್ಪ ಅಂತಂದ್ರ ಪ್ರೋಟೀನ್ ಅನ್ನ ಡಿವೈಡ್ ಮಾಡುತ್ತದೆ. ಪ್ರೋಟೀನ್ ಇಲ್ಲಿ ನೋಡ್ರಿ ಸ್ಟಮಕ್ ಒಳಗೆ ಪ್ರೋಟೀನ್ ಡಿವೈಡ್ ಮಾಡೋದು ಯಾವುದು ಪೆಪ್ಸಿನ್. ಆದ್ರೆ ಟ್ರಿಪ್ಸಿನ್ ಅನ್ನೋದೇನ್ರಿ ಟ್ರಿಪ್ಸಿನ್ ಅನ್ನೋದು ಎಲ್ಲಿ ಬರತಿ ಟ್ರಿಪ್ಸಿನ್ ಅನ್ನೋದು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇಂದ ಬರತ್ತಿದ್ ಅಂದ್ರೆ ಮೆದೋಚೀರಿಕ ಗ್ರಂಥಿಯಿಂದ ಬರತ್ತಿದ್ ಯಾವ್ದು ಟ್ರಿಪ್ಸಿನ್. ಅದೇನ್ ಮಾಡ್ತತಿ ಪ್ರೋಟೀನ್ ಅನ್ನ ಡಿವೈಡ್ ಮಾಡ್ತತಿ. ಆಮೇಲೆ ಲೈಪೇಸ್ ಅನ್ನುವಂಥದ್ದು ಏನ್ ಮಾಡ್ತಪ್ಪ ಅಂತಂದ್ರ ಕೊಬ್ಬಿನ ಆಮ್ಲವಾಗಿ ಅಂದ್ರೆ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತತಿ. ಕೊಬ್ಬಿನ ಆಮ್ಲವಾಗಿ ಫ್ಯಾಟಿ ಆಸಿಡ್ ಆಗಿ ಕೊಬ್ಬನ್ನ ಸಣ್ಣ ಚೂರ್ ಮಾಡೋದು ಯಾವ್ದ್ರಿ ಲಿವರ್. ಆ ಸಣ್ಣ ಚೂರ್ ಆದ್ಮೇಲೆ ಏನಾಕತಿ ಫ್ಯಾಟಿ ಆಸಿಡ್ ಅಂದ್ರೆ ಪೂರ್ತಿ ಫ್ಯಾಟನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೇಕು. ಅದ್ ಯಾವ್ದ್ರಿ ಲೈಪೇಸ್. ಇವ್ ನೆನಪಿಟ್ಕೋರಿ ಎಲ್ಲೆಲ್ಲಿ ಈ ಕಿಣ್ವಗಳು ಬರ್ತಾವ. ಈ ಪೆಪ್ಸಿನ್ ಅನ್ನೋದು ಸ್ಟಮಕ್ದಾಗ ಬರುತ್ತೆ. ಟ್ರಿಪ್ಸಿನ್ ಅನ್ನೋದು ಪ್ರೋಟೀನ್, ಲೈಪೇಸ್ ಅನ್ನೋದೇನ್ರಿ ಫ್ಯಾಟನ್. ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ತತಿ ಅಮೈಲೇಸ್.
ಅಮೈಲೇಸ್ ನಾವು ಎಲ್ಲಿ ನೋಡಿದ್ದು ಮತ್ತೆ ಬಾಯಿ ಒಳಗೂ ನೋಡಿದ್ದು, ಅಲ್ಲಿ ಏನಾಗಿತ್ತು ಬರೀ ಬ್ರೇಕ್ ಡೌನ್ ಅಷ್ಟೇ ಮಾಡಿತ್ತ. ಆದ್ರೆ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ ಗಳನ್ನ ಡಿವೈಡ್ ಮಾಡುತ್ತದೆ. ಕಾರ್ಬೋಹೈಡ್ರೇಟ್ ಹೆಂಗ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ನೋಡ್ರಿ, ಎಲ್ ಎಲ್ ಅಂತಂದ್ರೆ ಲಿಪಿಡ್, ಫ್ಯಾಟ್ ಹಿಂಗ್ ನೆನ್ಪಿಟ್ಕೋರಿ. ಫ್ಯಾಟ್. ಪೆಪ್ಸಿನ್ ಅಂತಂದ್ರೆ ಪ್ರೋಟೀನ್, ಅದ ಟ್ರಿಪ್ಸಿನ್. ಪೆಪ್ಸಿನ್ ಪ್ರೋಟೀನ್, ಟ್ರಿಪ್ಸಿನ್ ಪ್ರೋಟೀನ್. ಇದು ಏನಾಕತಿ ಪ್ರೋಟೀನ್. ಎತ್ರ ಹೋಗಿದ ಸ್ಮಾಲ್ ಇದ್ರ ಹೋಗಿದ ಎಲ್ಲೇ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್. ಸ್ಟಮಕ್ ಒಳಗ ಆಗತ್ರೆ ಇನ್ನ ಆಹಾರ ಇನ್ನ ನೆಕ್ಸ್ಟ್ ಮುಂದೆ ಹೊರದಿಲ್ಲ. ಅದ ಸ್ಟಮಕ್ ಒಳಗ ಇಷ್ಟೆಲ್ಲ ಹಾಕಿರತಿ. ನೆಕ್ಸ್ಟ್ ಯಾವ್ದು ಬರತಿ? ಲೈಪೇಜ್ ಬರತ್ತೆ. ಲೈಪೇಜ್ ಏನಾಕತ್ರಿ? ಸಾರಿ, ಈಗ ಸ್ಟಮಕ್ ಒಳಗೆ ಬರಂಗಿಲ್ಲ. ಸ್ಟಮಕ್ ಒಳಗಿಂದ ಏನಾಕೈತಪ್ಪ ಅಂತಂದ್ರ ಇದಕ್ ಬಂದಿರತ್ತಿರೋದು ಎಲ್ಲೇ ಸ್ಮಾಲ್ ಇಂಟೆಸ್ಟೈನಿಗೆ. ಸಾರಿ, ಈಗ ಮೊದಲು ಸ್ಟಮಕ್ ಒಳಗೆ ಇವೆಲ್ಲ ರಿಲೀಸ್ ಆಗಿರೋದು. ಪ್ಯಾಂಕ್ರಿಯಾಟ್ ರಿಲೀಸ್ ಆಗಿ ಸ್ಟಮಕ್ ಒಳಗೆ ಇಷ್ಟೆಲ್ಲ ಡಿವೈಡ್ ಆಗಿರತ್ತೆ. ಲೈಪೇಜ್ ಆತ. ಆಮೇಲೆ ಅಮೈಲೇಸ್. ಅಮೈಲೇಜ್ ಹೋಗಿ ಏನಾಗತ್ರಿ? ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಈಗ ಏನಾಕತ್ತಪ್ಪ ಅಂತಂದ್ರ ಆಹಾರ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿ? ಆಹಾರ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ಇಲ್ಲಿಂದ ಬಂದ್ರೆ ನೆಕ್ಸ್ಟ್ ಈಗ ಇದು ಲಾರ್ಜ್ ಇಂಟೆಸ್ಟೈನ್. ಇದು ಹೊರಗಿನ ಭಾಗ. ಒಳಗಿನ ಭಾಗ ಏನ್ರಿ? ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು. ಒಳಗಿನ ಸಣ್ಣ ಕರಳು, ಹೊರಗಿನ ದೊಡ್ಡ ಕರಳು. ಯಾವ್ದು ಉದ್ದ ಜಾಸ್ತಿ ಇರುತ್ತೆ ಅಂತಂದ್ರೆ ಸಣ್ಣ ಕರುಳಿಂದ ಉದ್ದ ಜಾಸ್ತಿ ಇರುತ್ತೆ. ಆದ್ರೆ ನಾವು ವ್ಯಾಸದ ಮೇಲೆ, ವ್ಯಾಸ ಅಂತಂದ್ರೆ ಎಷ್ಟು ಅಗಲ ಇತ್ಲ ಅದ್ರ ಮೇಲೆ ಏನ್ ಮಾಡ್ತಾವ ಅಂದ್ರೆ ಸಣ್ಣ ಕರಳು ದೊಡ್ಡ ಕರಳು ಮಾಡ್ತಾವ. ಈ ವ್ಯಾಸ ಸಣ್ಣ ಕರಳಿಂದ ಕಡಿಮೆ ಇರತ್ತೆ, ದೊಡ್ಡ ಕರಳಿಂದ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನ ದೊಡ್ಡ ಕರಳು ಅಂತಾರ, ಇದಕ್ಕೆ ಸಣ್ಣ ಕರಳು ಅಂತಾರ. ಅವಾಗ ಏನಾಗತ್ರಿ? ಸ್ಮಾಲ್ ಇಂಟೆಸ್ಟೈನಿಗೆ ಬರತ್ತೆ. ಸ್ಮಾಲ್ ಇಂಟೆಸ್ಟೈನಿಗೆ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನಿಗೆ ಬಂದ್ ಏನಾಗತ್ತಪ್ಪ ಅಂತಂದ್ರ ಆಹಾರ ಕಂಪ್ಲೀಟ್ ಆಗಿ ಡೈಜೆಷನ್ ಆಗುತ್ತೆ. ಪ್ರೋಟೀನ್, ವಿಟಾಮಿನ್ ಎಲ್ಲ ಏನಾಕಪ್ಪ ಅಂತಂದ್ರ ಡಿವೈಡ್ ಆಕಾವ್. ಎಲ್ಲಿ ಕಂಪ್ಲೀಟ್ ಡೈಜೆಷನ್ ಆಗುತ್ತೆ ಅಂತಂದ್ರೆ ಏನ್ ಹೇಳ್ಬೇಕಂದ್ರೆ ನೀವು ಸಣ್ಣ ಕರುಳಿನಲ್ಲಿ. ಕಂಪ್ಲೀಟ್ ಡಿವೈಡ್ ಆಗೋದು ಎಲ್ರಿ? ಸಣ್ಣ ಕರುಳಿನಲ್ಲಿ. ಸಣ್ಣ ಕರುಳಿನಲ್ಲಿ. ಆಮೇಲೆ ಈ ಸಣ್ಣ ಕರುಳೊಳಗ ವಿಲ್ಲೈ ಎನ್ನುವಂತ ಭಾಗ ಇರ್ತಾವ್ರಿ. ನೋಡ್ರಿ, ವಿಲ್ಲೈ ಎನ್ನುವಂತ ಭಾಗ ಇರ್ತಾವ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೋಡ್ರಿ, ಬಾಯಿ ಒಳಗ ಬೋಲಸ್ ಅಂತ ಕರೆದಿದ್ದು ಆಹಾರವನ್ನ. ಈ ಜಠರ ಒಳಗ ಅಥವಾ ಸ್ಟಮಕ್ ಒಳಗ ಏನಂತಪ್ಪ ಅಂದ್ರೆ ಕೈಮ್ ಅಂತೇವಿ. ಕೈಮ್ ಅಂತೇವಿ. ಜಠರ ಒಳಗೆ ಬರುವಂತ ಆಹಾರವನ್ನ ಏನಂತಾವ್? ಕೈಮ್ ಅಂತವ್. ಇದು ಇದ್ರ ಮೇಲೆ ಎಕ್ಸಾಮ್ ದಾಗ ಕೇಳಿದಾರ. ಆಮೇಲೆ ಏನಪ್ಪಾ ಅಂತಂದ್ರ ಸ್ಮಾಲ್ ಇಂಟೆಸ್ಟೈನ್ ಹೋಗಿರುವಂತ ಆಹಾರವನ್ನ ಕೈಲ್ ಅಂತೇವಿ. ಕೈಮ್ ಬೇರೆ, ಕೈಲ್. ಕೈಮಾ ಅಂತಂದ್ರೆ ಇಲ್ಲಿ ಜಠರ ಒಳಗೆ ನೆನ್ಪಿಟ್ಕೋರಿ. ಕೈಲ್ ಅಂತಂದ್ರೆ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ನೆನ್ಪಿಟ್ಕೋರಿ. ನೋಡ್ರಿ, ಇಲ್ಲಿ ನೋಡ್ರಿ, ಕಿಣ್ವಗಳು. ಮೌತ್ ಒಳಗ ಅಮೈಲೇಸ್ ಬಂದಿತ್ತ, ಸ್ಟಮಕ್ ಒಳಗ ಪೆಪ್ಸಿನ್ ಬಂದಿತ್ತ. ನಾ ಆಗಲೇ ನಿಮ್ಗೆ ಏನ್ ಹೇಳಿನಿ, ಇವೇನ್ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ ರಿಲೀಸ್ ಆಕವಲ್ಲ, ಸ್ಮಾಲ್ ಇಂಟೆಸ್ಟೈನ್ ರಿಲೀಸ್ ಆಗಿರ್ತಾವ. ಲೈಪೇಸ್ ಅಂತಂದ್ರೆ ಏನ್ರಿ? ಫ್ಯಾಟ್. ಟ್ರಿಪ್ಸಿನ್ ಅಂತಂದ್ರೆ ಏನ್ರಿ? ಪ್ರೋಟೀನ್. ಅಮೈಲೇಸ್ ಅಂತಂದ್ರೆ ಏನ್ರಿ? ಕಾರ್ಬೋಹೈಡ್ರೇಟ್. ಇವೆಲ್ಲ ಎಲ್ಲಪ್ಪ ಅಂದ್ರ ನಾ ಆಗಲೇ ನಿಮ್ಗೆ ಜಠರ ಅಂದಿದ್ದಿ, ಜಠರ ಅಲ್ಲ. ಇವೆಲ್ಲಪ್ಪ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಒಳಗ, ಅಂದ್ರ ಸಣ್ಣ ಕರುಳೊಳಗ. ಈಗ ಇನ್ನೊಂದೇನಪ್ಪಾ ಅಂದ್ರ ಲಾಸ್ಟ್ RFO ಎಕ್ಸಾಮ್ ದಾಗ ಕೇಳಿದಾರು, ಸ್ಟಮಕ್ ದಿಂದ ಆಹಾರ ಸಣ್ಣ ಕರುಳಿಗೆ ಬರತ್ತಿರತ್ರಿ. ಸ್ಟಮಕ್ ಒಳಗಿಂದ ಆಹಾರ ಸಣ್ಣ ಕರುಳೊಳಗೆ ಬರತ್ತಿರತ್ತಿ. ಆ ಸಣ್ಣ ಕರುಳೊಳಗೆ ಬಂದಂತ ಆಹಾರ ಒಮ್ಮೆ ಬರಂಗಿಲ್ರ ಅದು. ಅವಾಗ ಏನಕ್ಕಿರತ್ತಪ್ಪ ಅಂತಂದ್ರ ಆಹಾರ ಸಣ್ಣ 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 ಭಾಗದಾಗ ಬರ್ತಿರತ್ತದ. ಒಮ್ಮೆ ಬಂತಂತಂದ್ರೆ ಏನಾಗತ್ರಿ? ಇದಕ್ಕ ಇದನ್ನ ಡೈಜೆಷನ್ ಮಾಡಕ್ ತ್ರಾಸ ಆಗತ್ತ. ಆ ಸಣ್ಣ 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 ಡಿವೈಡ್ ಆಗಿ ಬರ್ತಿರತ್ತಲ್ರಿ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಯಾವ ಭಾಗದ ಮೂಲಕ ಬರ್ತಿರ್ತಂದ್ರ ಅದ ಯಾವ ಸ್ನಾಯುವಿನ ಮೂಲಕ ಅಂದ್ರ ನೋಡ್ರಿ, ಸ್ಪಿಂಕ್ಚರ್ ಮಸಲ್. ಸ್ಪಿಂಕ್ಚರ್ ಮಸಲ್ ಇದ್ರ ಬಗ್ಗೆ ಎಕ್ಸಾಮ್ ದಾಗ ಕೇಳಿದಾರೆ ಲಾಸ್ಟ್ RFO ಎಕ್ಸಾಮ್ ದಾಗ. ಈ ಸ್ಪಿಂಕ್ಚರ್ ಮಸಲ್ ಅನ್ನೋದು ಏನಪ್ಪಾ ಅಂದ್ರೆ ಇದೊಂದು ಗೇಟ್ ಸಿಸ್ಟಮ್ ಇದ್ದಂಗ. ಇದು ಗೇಟ್ ಸಿಸ್ಟಮ್ ಇದ್ದಂಗಿದ. ಇದು ಏನ್ ಮಾಡ್ತದಪ್ಪ ಅಂತಂದ್ರ ಜಠರದಿಂದ ಆಹಾರ ಎಲ್ಲಿ ಬರ್ಬೇಕು? ಸಣ್ಣ ಕರುಳಿಗೆ ಬರ್ಬೇಕು. ಆ ಸಣ್ಣ ಕರುಳಿಗೆ ಬರುವಾಗ ಏನಾಕತ್ತಪ್ಪ ಅಂತಂದ್ರ ಒಮ್ಮೆ ಬರಂಗಿಲ್ಲ. ಅದು ನೇರವಾಗಿ ಸಣ್ಣ ಕರುಳಿಗೆ ಬರಂಗಿಲ್ಲ. ಅದ ಸ್ವಲ್ಪ ಭಾಗ ಬರ್ತಿರತ್ತ. ಅದು ಯಾವ್ದ್ರ ಮೂಲಕ ಬರ್ತಪ್ಪ ಅಂತಂದ್ರ ಸ್ಪಿಂಕ್ಟರ್ ಮಸಲ ಮೂಲಕ ಬರ್ತಿರತ್ತ. ಅದು ಇದು ಗೇಟ್ವೇ ಸಿಸ್ಟಮ್ ಇದ್ದಂಗಿದೆ. ಅಂದ್ರೆ ಈಗ ಜಠರದಿಂದ ಸಣ್ಣ ಕರುಳಿಗೆ ಬಂದ್ರೆ ಅಕಸ್ಮಾತ್ ಒಮ್ಮೆ ಏನಾಕಿರತ್ತಪ್ಪ ಅಂತಂದ್ರೆ ನೀವು ಊಟ ಮಾಡಿ ಮಕ್ಕೊಂದಿರತ್ತ ಅಂತ ತಿಳ್ಕೊರಿ. ಮಕ್ಕೊಂದಾಗ ಏನಾಕಿರತಿ? ಇದು ಮ್ಯಾಗ ಹೋಗುವಂತ ಚಾನ್ಸ್ ಇರತ್ರಿ. ಅದು ಸಣ್ಣ ಕರುಳಿಂದ ಮತ್ತೆ ವಾಪಸ್ ಹೋಗುವಂತ ಚಾನ್ಸ್ ಇರತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಮಸಲ್, ಈ ಸ್ಪಿಂಕ್ಲರ್ ಮಸಲ್ ಏನ್ ಮಾಡತ್ತ ಅಂದ್ರೆ ಇದನ್ನ ತಡಿತೈತ್ರಿ. ಹೊಳ್ಳಿ ಬರಾಕ್ ಬಿಡಂಗಿಲ್ಲ. ಇದು ಒನ್ ವೇ ಸಿಸ್ಟಮ್ ಇರತ್ತದ. 2 ವೇ ಇರಂಗಿಲ್ಲ. ಇದು 1 ವೇ ಸಿಸ್ಟಮ್. ಯಾವ್ದ್ರಿ? ಸ್ಪ್ಲಿಂಕ್ಟರ್ ಮಸಲ್. ಅದಕ್ಕೆ ಏನಪ್ಪಾ ಅಂತಂದ್ರ ಗೇಟ್ ವೇ ಇದ್ದಂಗ ಇದು. ಗೇಟ್ ವೇ ಇದ್ದಂಗ. ನೋಡ್ರಿ ನೆಕ್ಸ್ಟ್ ಎಲ್ಲಿ ಬಂತೀಗ? ಸ್ಟಮಕ್ ಒಳಗಿರುವಂತಹ ಕಿಣ್ವ ಯಾವಂತ ಕೇರ ಏನ್ ಹೇಳ್ಬೇಕು? ಪ್ರೋಟೀನ್ ಅಂತ ಅಷ್ಟ ಅನ್ಬೇಕ್ರೆ. ಸ್ಮಾಲ್ ಇಂಟೆಸ್ಟೈನ್ ಆಗಿರುವಂತವ ಯಾವಂದ್ರ ಫ್ಯಾಟ್ ಅಂದ್ರ ಲೈಪೇಜ, ಟ್ರಿಪ್ಸಿನ್, ಅಮೈಲೇಜ. ಲೈಪೇಜ್ ಏನ್ ಮಾಡ್ತೈತಿ? ಲಿಪಿಡ್ ಅಥವಾ ಫ್ಯಾಟ್ ಗಳನ್ನ ಫ್ಯಾಟಿ ಆಸಿಡ್ ಕನ್ವರ್ಟ್ ಮಾಡ್ತೈತಿ. ಟ್ರಿಪ್ಸಿನ್ ಏನ್ ಮಾಡ್ತೈತಿ? ಪೆಪ್ಸಿನ್, ಟ್ರಿಪ್ಸಿನ್ ಅಂದ್ರೆ ಪ್ರೋಟೀನ್ ನೆನ್ಪಿಟ್ಕೊಂಡ್ಬಿಡ್ರಿ. ಅಮೈಲೇಜ್ ಅಂತಂದ್ರೆ ಏನ್ರಿ? ಕಾರ್ಬೋಹೈಡ್ರೇಟ್ ಗಳನ್ನ ಡಿವೈಡ್ ಮಾಡ್ತೈತಿ. ಕಂಪ್ಲೀಟ್ ಡಿವೈಡ್ ಆಗೋದು ಎಲ್ಲಿಪ್ಪ ಅಂದ್ರ ಸ್ಮಾಲ್ ಇಂಟೆಸ್ಟೈನ್ ಒಳಗ, ಸಣ್ಣ ಕರೊಳಗ ಡಿವೈಡ್ ಆಗುತ್ತ. ಆಮೇಲೆ ಈ ಸ್ಮಾಲ್ ಇಂಟೆಸ್ಟೈನ್ ನ 3 ಭಾಗ ಮಾಡ್ತಾರೆ. ಇಲ್ಲಿ ನೋಡುದ 3 ಭಾಗ ಯಾವಪ್ಪ ಅಂತಂದ್ರ ಜಿಯುಜಿನಮ್, ಆಮೇಲೆ ಡಿಯೋಡಿನಮ್, ಜಿಯುಜಿನಮ್, ಆಮೇಲೆ
ಡಿಯೋಡಿನಮ್, ಜಿಜಿಎಮ್, ಆಮೇಲೆ ಈಲಿಯಂ ಅಂತ ಕರೀತಾರ. 3 ಭಾಗ ಮಾಡ್ತಾರ. ಯಾವಪ್ಪ ಅಂತಂದ್ರ ಡಿಯೋಡಿನಮ್, ಯಾವ್ದಿದು ಸಣ್ಣ ಕರುಳೊಳಗೆ ಹೇಳ್ತಾರ ನಾವು ಡಿಯೋಡಿನಮ್. ಡಿಯೋಡಿನಮ್. ಆಮೇಲೆ ಏನಪ್ಪಾ ಅಂತಂದ್ರೆ ಇದನ್ನು ಕೇಳಿದಾರೆ ಎಕ್ಸಾಮ್ದಾಗ, ಜೇಜುನಮ್. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಲಿಯಂ. ಇವು 3 ಭಾಗ ಮಾಡ್ತಾರೆ. ಇದ್ರೊಳಗೆ ದೊಡ್ಡದು ಯಾವ್ದಪ್ಪ ಅಂತಂದ್ರ ಈಲಿಯಂ ರೀ. ಎಷ್ಟು ಇರತ್ತಂತಂದ್ರ 3 ಮೀಟರ್ ಇರತ್ರಿ ಉದ್ದ. ಆಮೇಲೆ ಅದಕ್ಕಿಂತ ಸಣ್ಣ ಯಾವ್ದ್ರಿ ಜಿಜಿನಮ್, 2.5 ಮೀಟರ್ ಇರ್ತೈತಿ. ಆಮೇಲೆ ಇದು ಎಷ್ಟಿರತ್ತಪ್ಪ ಅಂದ್ರ 0.5 ಮೀಟರ್ ಇರ್ತೈತಿ. ಡಿಯೋಡಿನಮ್, ಜಿಜಿನಮ್, ಈಲಿಯಂ. ದೊಡ್ಡ ಭಾಗ ಯಾವ್ದಪ್ಪ ಅಂದ್ರ ಈಲಿಯಂ. ಇದ್ರ ಕಾರ್ಯಗಳು ಏನಪ್ಪಾ ಅಂತಂದ್ರ ಡಿಯೋಡಿನಮ್ ಏನ್ ಮಾಡ್ತೈತ್ರಿ, ಈಗೆಲ್ಲ ಕಂಪ್ಲೀಟ್ ಡೈಜೆಷನ್ ಆತ್ಲ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಡೈಜೆಷನ್ ಆತ. ಡೈಜೆಷನ್ ಆಗಿರುವಂತ ಆಹಾರವನ್ನ ಯಾವ್ದು ಹಿರ್ಕೋತೈತ್ರಿ, ವಿಲ್ಲೈ ಎನ್ನುವಂತ ಭಾಗ ಹಿರ್ಕೋತೈತಿ. ವಿಲ್ಲೈ ಎನ್ನುವಂತ ಭಾಗ ಹಿರ್ಕೋತೈತಿ. ಆ ವಿಲ್ಲೈ ಎನ್ನುವಂತ ಭಾಗ ಹೀರ್ಕೊಂಡಂತ ಆಹಾರವನ್ನ ಸಪರೇಟ್ ಎಲ್ಲಾ ಭಾಗಕ್ಕೂ ಸಪ್ಲೈ ಮಾಡ್ಬೇಕಲ್ಲ, ಅವಾಗ ಏನಾಕತ್ರಿ ಈ ಡಿಯೋಡಿನಮ್ ಅನ್ನುವಂತ ಭಾಗ ಏನ್ ಮಾಡ್ತೈತ್ರಿ, ಮಿನರಲ್ ಗಳನ್ನ ಅಬ್ಸಾರ್ವ್ ಮಾಡ್ಕೋತೈತಿ. ಅಂದ್ರ ಖನಿಜ ಲವಣಾಂಶಗಳನ್ನ. ಏನ್ ಎಕ್ಸಾಮ್ ದ ಕ್ವಶನ್ ಕೇಳಬಹುದಪ್ಪ ಅಂತಂದ್ರ ಸಣ್ಣ ಕರುಳಿನಂತ ಯಾವ ಭಾಗ ಖನಿಜ ಲವಣಾಂಶಗಳನ್ನ ಹೀರಿಕೊಳ್ಳುತ್ತದೆ ಅಂತ ಕೇಳ ಡಿಯೋಡಿನಮ್. ಆಮೇಲೆ ಜಿಯೋಜಿನಮ್ ಅಂತಂದ್ರೆ ಏನ್ರಿ, ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಗಳು, ವಿಟಾಮಿನ್ಗಳು, ಆಮೇಲೆ ಪ್ರೋಟೀನ್ಗಳನ್ನ, ಇವುಗಳನ್ನ ಹೀರಿಕೊಳ್ಳುವಂತ ಸ್ಮಾಲ್ ಇಂಟೆಸ್ಟೈನ್ ಭಾಗ ಯಾವ್ದ್ರಿ, ಜಿಯೋಜಿನಮ್. ಆಮೇಲೆ ಈಲಿಯಂ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದು ವಿಟಾಮಿನ್ಗಳನ್ನ ಹೀರಿಕೊಳ್ತೈತಿ. ಆಮೇಲೆ ಬೈಲ್ ಸಾಲ್ಟ್ ಇವುಗಳನ್ನ ಹೀರ್ಕೊಳ್ಳೋದು ಯಾವ್ದ್ರಿ, ಹೀಲಿಯಂ ದೊಡ್ಡ ಭಾಗ. ಈಗೆಲ್ಲ ಹೀರ್ಕೊಂತಿಲ್ಲ, ಹೀರ್ಕೊಂಡಿರುವಂತ ಭಾಗ ಏನಾಗತ್ರಿ, ವಿಲ್ಲೈ ಬರ್ತೈತಿ. ವಿಲ್ಲೈ ಮೂಲಕ ಏನಾಗತ್ರಿ, ಪ್ರತಿಯೊಂದು ಭಾಗ ಹೀರ್ಕೊಂಡಿರುವಂತ ಆಹಾರ ಏನಾಗತ್ರಿ, ರಕ್ತಗಳ ಮೂಲಕ ರಕ್ತಗತವಾಗಿ ಏನಾಗತ್ರಿ ಸಪ್ಲೈ ಆಗತ್ತ. ಇಡೀ ದೇಹಕ್ಕೆ ಸಪ್ಲೈ ಆಗಿ ಶಕ್ತಿ ಸಿಗುತ್ತ. ಅವಾಗ ಜೀರ್ಣವಾಗದೇ ಇರುವಂತ ಆಹಾರ ಏನಪ್ಪಾ, ಜೀರ್ಣವಾಗದೇ ಇರುವಂತ ಆಹಾರ ಈ ದೊಡ್ಡ ಕರುಳಿನ ಮೂಲಕ ಬಂದ್ ಏನಾಗತ್ರಿ, ಏನಸ್ ಬರತ್ತಿ. ಏನಸ್ನ ಮೂಲಕ ರೆಕ್ಟಮ್ ಬಂದ್ ಏನಸ್ನ ಮೂಲಕ ಏನಾಗತ್ರಿ ಹೊರಗೆ ಹೋಗುತ್ತೆ. ಮಲದ ಮೂಲಕ ಏನಾಗತ್ರಿ ಹೊರಗೆ ಬರ್ತೈತಿ. ಇಷ್ಟೇನಪ್ಪಾ ಅಂದ್ರೆ ಕಂಪ್ಲೀಟ್ ಡೈಜೆಷನ್ ಸಿಸ್ಟಮ್ ರೀ. ಇವ್ರು ನೆನಪಿಟ್ಕೋರಿ, ಆಹಾರ ಬಾಯಿಯಲ್ಲಿರುವಂತ ಆಹಾರವನ್ನ ಏನಂತ ಕರೀತಾರು, ಬೋಲಸ್. ಆಮೇಲೆ ಜಠರಕ್ ಬಂದ್ಮೇಲೆ ಕೈಮ್. ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಬಂದ್ಮೇಲೆ ಕೈಲ್. ಆಮೇಲೆ ಮಲ, ಲಾಸ್ಟಿಕ್ ಹೊರ ಹೋಗೋದಕ್ಕ ಮಲ ಅಂತ ಕರೀತಾರ. ಆಮೇಲೆ ಮೌತ್ ಒಳಗೆ ಯಾವ್ದು ಇರ್ತಾವ್ರಿ, ಎಂಜೈಮ್ಗಳು. ಅಮೈಲೇಸ್ ಏನ್ ಮಾಡ್ತೈತಿ, ಬರೀ ಬ್ರೇಕ್ ಡೌನ್ ಅಷ್ಟ ಮಾಡೋದು. ಇಲ್ಲಿ ಏನಾಗತ್ತಿ, ಪ್ರೋಟೀನ್ ಒಳಗ ಡಿವೈಡ್ ಆಗತ್ತ. ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಏನಾಗತ್ರಿ, ಪೆಪ್ಸಿನ್ ಬಂದ ತಿಳ್ಕೋರಿ, ಪೆಪ್ಸಿನ್, ಟ್ರಿಪ್ಸಿನ್. ಇಲ್ಲಿ ಇದು ಪ್ರೋಟೀನ್ ಡಿವೈಡ್ ಆಗತ್ತ. ಪ್ಯಾಟ್ ಅಂತಂದ್ರೆ ಏನ್ರಿ, ಲೈಪೇಸ್ ಅಂದ್ರೆ ಲಿಪಿಡ್, ಪ್ಯಾಟ್ ಡಿವೈಡ್ ಆಗತ್ತ. ಆಮೇಲೆ ಅಮೈಲೇಸ್ ಅಂತಂದ್ರೆ ಏನ್ರಿ, ಕಾರ್ಬೋಹೈಡ್ರೇಟ್ ಡಿವೈಡ್ ಆಗುತ್ತೆ. ಇಲ್ಲೇ ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಇವ್ ಯಾವ್ದ್ರಿಂದ ರಿಲೀಸ್ ಆಕ್ಕವು, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇಂದ ರಿಲೀಸ್ ಆಕಾವ್. ಆಮೇಲೆ ಪ್ಯಾಂಕ್ರಿಯಾಸ್ ಇಂದ ಇನ್ನೊಂದೇನ್ ರಿಲೀಸ್ ಆಗುತ್ತೆ, ಇನ್ಸುಲಿನ್ ಮತ್ತೆ ಗ್ಲೂಕೋಗಾನ್ ಅನ್ನುವಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇನ್ಸುಲಿನ್ ಏನ್ ಮಾಡ್ತತಿ, ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತತಿ. ಆಮೇಲೆ ಎಕ್ಸ್ಟ್ರಾ ಗ್ಲೈಕೋಜ್ ಉಪವಾಸ ಸಂದರ್ಭದಲ್ಲಿ ನಮ್ಗೆ ಆಹಾರ ಸಿಗ್ಬೇಕಂತಂದ್ರೆ ಗ್ಲೈಕೋಜನ್ ಇದ್ದ ಗ್ಲೂಕೋಸ್ ಕನ್ವರ್ಟ್ ಆಗತಿ. ಅದರಿಂದ ಗ್ಲೂಕೋಗಾನ್ ಅನ್ನುವಂತ ಹಾರ್ಮೋನ್ ಇಂದ ರಿಲೀಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಾಕತ್ರಿ, ಲಿವರ್ ಬಗ್ಗೆ ನಾವು ನೋಡ್ಬೇಕಪ್ಪ ಅಂತಂದ್ರೆ ವಿಷಕಾರಿ ಅಂಶಗಳನ್ನ ಹೀರ್ಕೋತತಿ. ಆಮೇಲೆ ಬೈಲ್ ಜ್ಯೂಸ್ ಅನ್ನ ರಿಲೀಸ್ ಮಾಡ್ತತಿ. ಬೈಲ್ ಜ್ಯೂಸ್ ಅನ್ನ ಯಾಕೆ ಇಲ್ಲೇ ಯಾವುದೇ ರೀತಿಯಾದಂತ ಕಿಣ್ವಗಳು ಇರಂಗಿಲ್ಲ. ಬೈಲ್ ಜ್ಯೂಸ್ ಅನ್ನ ಯಾಕೆ ರಿಲೀಸ್ ಮಾಡ್ತದಪ್ಪ ಅಂತಂದ್ರ ಆ ಆಹಾರದಲ್ಲಿರುವಂತಹ ಪ್ಯಾಟ್ ಅನ್ನ ತುಂಡು ಮಾಡಕ, ಬರೀ ತುಂಡು ಮಾಡಕ್ ಅಷ್ಟೇ ಇದೆ, ಅದು ಪೂರ್ತಿ ಡೈಜೆಷನ್ ಮಾಡಂಗಿಲ್ಲ, ಬರೀ ತುಂಡು ಮಾಡಕ್ ಅಷ್ಟೇ. ಏನಂದ್ರೆ ಬೈಲ್ ಜ್ಯೂಸ್ ನ ರಿಲೀಸ್ ಮಾಡ್ತತಿ ಲಿವರ್. ಆಮೇಲೆ ಇಲ್ಲಿರುವಂತ ಸ್ಮಾಲ್ ಇಂಟೆಸ್ಟೈನ್ ದಿಂದ ಲಿವರ್ ಸ್ಟಮಕ್ ದಿಂದ ಸ್ಮಾಲ್ ಇಂಟೆಸ್ಟೈನ್ ಬರುವಂತ ಒಂದು ಇರ್ತಾವ ಮಸಲ್ ಇರ್ತಾವ. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಸ್ಪಿಂಕ್ಚರ್ ಮಸಲ್ ಅಂತ ಕರೀತಾರ. ಈ ಸ್ಪಿಂಕ್ಚರ್ ಮಸಲ್ ಏನ್ ಮಾಡ್ತತಿ, ಆಹಾರ ಸ್ಮಾಲ್ ಇಂಟೆಸ್ಟೈನ್ ಬಂತ ಅಂತ ಹೇಳ್ತಿಕೋರಿ, ಹೊಳ್ಳಿ ಅದನ್ನ ಮಲ್ಕೊಂಡಾಗೋದು ನೀವು ಹೊಳ್ಳಿ ಬರ್ದುವಂತ ಚಾನ್ಸ್ ಇರುತ್ತೆ. ಆ ಹೊಳ್ಳಿ ಬರ್ಲಂಗ್ ಮಾಡುವಂತದ್ದು ಯಾವ್ದಪ್ಪ ಅಂತಂದ್ರೆ ಈ ಸ್ಪಿಂಕ್ಚರ್ ಮಸಲ್. ಇದೊಂದು ಗೇಟ್ವೇ ಸಿಸ್ಟಮ್ ಇದ್ದಂಗಿದೆ. ಆಮೇಲೆ ಇಲ್ಲಿ ಏನಾಗತ್ರಿ, ಅನ್ನನಾಳಕ್ ಬಂದಿರೋದು ಅಂತ ಹೇಳ್ತೀವಿ. ಅನ್ನನಾಳದ ಏನಾಗತ್ರಿ, ಆಹಾರ ಬೋಲಸ್ ಬರುವಾಗ ಏನಾಗತ್ರಿ, ಹಿಗ್ಗುದು ಕುಗ್ಗುದು ಆಗತ್ತ. ಆ ಭಾಗಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಯಾವ ಪ್ರೊಸೆಸ್ ಅಂತ ಕರೀತಾರ, ಅದಕ್ಕ ಹಿಗ್ಗುದು ಕುಗ್ಗುದಕ್ಕ ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಅಂತ ಕರೀತಾರ. ಆಮೇಲೆ ಬಾಯಿ ಒಳಗಿರ್ತತಿ. ಆಮೇಲೆ ಬೋಲಸ್ ಅಂದ್ರೆ ಏನ್ರಿ, ಲಾಲಾಗ್ರಂಥಿಯಿಂದ ಲಾಲಾರಸ ರಿಲೀಸ್ ಆಗುದು. ಇವೆಲ್ಲ ಲಾಲಾರಸ ಎದರಿಂದ ರಿಲೀಸ್ ಆಕ್ಕವು, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಕ್ಕವು. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತಂದ್ರೆ ಏನ, ಅದಕ್ಕ ನಾಳ ಗ್ರಂಥಿ ಅಂತ ಕರೀತಾರ. ಅದಕ್ಕೆ ಸಪರೇಟ್ ಒಂದು ಪೈಪ್ಲೈನ್ ಇರ್ತತಿ. ಅದೇ ರೀತಿ ನಿರ್ನಾಳ ಗ್ರಂಥಿ ಅಂತಂದ್ರೆ ಏನ್ರಿ, ಹಾರ್ಮೋನ್ಗಳನ್ನ ರಿಲೀಸ್ ಮಾಡ್ತತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಡೈಜೆಷನ್ ಸಿಸ್ಟಮ್. ಆಮೇಲೆ ವಿಲ್ಲೈಗಳ ಬಗ್ಗೆ ನೋಡ್ಕೋರಿ. ವಿಲ್ಲೈ ಎಲ್ಲಿರ್ತಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಭಾಗ ಇರ್ತತಿ. ಅರ್ಥಾತ್ರಿ, ಇವೆಲ್ಲ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಬೇಕಾದಂಗ ಅವ್ರು ಇದನ್ನ ಮಾಡಿ. ಆಮೇಲೆ ಇನ್ನೊಂದು ನೋಡ್ರಿ, ಇವು ಪ್ರೊಸೆಸ್ಗಳು ನೆನ್ಪಿಟ್ಕೋರಿ. ಇಂಜೆಕ್ಷನ್, ಡೈಜೆಷನ್, ಸೇವನೆ,
ಆಮೇಲೆ ಡೈಜೆಷನ್ ಅಂತಂದ್ರೆ ಏನ್ರಿ ಜೀರ್ಣಕ್ರಿಯೆ, ಅಬ್ಸಾರ್ಪ್ಷನ್ ಅಂದ್ರೆ ಹೀರಿಕೆ, ಅಸಿಮಿಲೇಷನ್ ಅಂದ್ರೆ ರಕ್ತಗತ, ಆಮೇಲೆ ಇಂಜೆಕ್ಷನ್ ಅಂತಂದ್ರೆ ಹೊರ ಹಾಕುವಿಕೆ. ಇವೆಲ್ಲಾನು ಎಕ್ಸಾಮ್ ನೆನ್ಪಿಟ್ಕೋರಿ. ಯಾವ್ದ ನಿಮಗ ಅಪ್ಲೈಡ್ ಕ್ವಶನ್ ಕೇಳೋ ಏನ್ ಮಾಡ್ಬೋದು ಅಂದ್ರೆ ನೀವು ಆಮೇಲೆ ಬೇಕಾದಂಗೆ ಸಾಲ್ವ್ ಮಾಡ್ಕೋಬಹುದು. ಬೋಲಸ ಕೈಮಾ ಕೈಲ ನೆನ್ಪಿಟ್ಕೋರಿ. ಕೈಮಾ ಅಂತಂದ್ರೆ ಹೊಟ್ಟಿ ಒಳಗೆ ನೆನ್ಪಿಟ್ಕೋರಿ. ಕೈಲ್ ಅಂತಂದ್ರೆ ಏನ್ರಿ ಸ್ಮಾಲ್ ಇಂಟೆಸ್ಟೈನ್ ನೆನ್ಪಿಟ್ಕೋರಿ. ಕೈಲ್ ಅಂತಂದ್ರ ಬೋಲಸ್ ಅಂದ್ರೆ ಏನ್ರಿ ಇದ್ರೊಳಗೆ ಬಾಯಿ ಒಳಗೆ ನೆನ್ಪಿಟ್ಕೋರಿ. ಅರ್ಥ ಆತ್ರಿ. ಮುಂದಿನ ಕ್ಲಾಸ್ ಏನ್ ಮಾಡಪ್ಪ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಅಂತ.